ಎಲ್ಲರಿಗೂ ಮೈಸೂರಿನ ನಂಜನಗೂಡು ವಾಮನ್ ರಮೇಶ್ ಮಾಡುವ ನಮಸ್ಕಾರಗಳು. ತಾವೆಲ್ಲ ನನ್ನ ಅನುಭವತನವನ್ನ ಜೀವನ ದರ್ಶನವನ್ನ ಕೇಳ್ತಾ ಇದ್ದೀರಿ ಯೂಟ್ಯೂಬ್ ಚಾನಲ್ ಮೂಲಕ. ಇದು ಮೈಸೂರಿನ ಸಂಸ್ಕೃತಿ ಆದಿತ್ಯ ಲೋಕೇಶ್ ಅವರ ಯೂಟ್ಯೂಬ್ ಚಾನಲ್. ಅವರು ಪ್ರತಿ ವಾರ ನಮ್ಮ ಮನೆಗೆ ಬಂದು ಅನೇಕ ಅಧ್ಯಾಯಗಳನ್ನ ಬಹಳ ತಾಳ್ಮೆಯಿಂದ ಧ್ವನಿ ಮುದ್ರಿಸಿಕೊಂಡು ಅದನ್ನ ಸರಿಯಾಗಿ ಸೂಕ್ತವಾಗಿ ಸಂಕಲನ ಮಾಡಿ ಪ್ರಸಾರ ಮಾಡ್ತಾ ಇದ್ದಾರೆ. ಅವರಿಗೆ ನನ್ನಂಥ ಕಲಾವಿದರು, ನಾಟಕಕಾರರು, ಸಾಹಿತಿಗಳು ಧನ್ಯವಾದಗಳನ್ನು ಹೇಳಲೇಬೇಕು. ಯಾಕೆಂದ್ರೆ ನಮ್ಮಲ್ಲಿ ಎಷ್ಟೇ ಅನುಭವ ಇರ್ಬೋದು, ಗೋಣಿ ಚೀಲ ತುಂಬಿ ಅಕ್ಕಿನ ಬೇಳೆನ ಇಟ್ಟಾಗೆ ಸ್ಟಾಕ್ ಇರುತ್ತೆ ನಮ್ಮಲ್ಲಿ. ಆದ್ರೆ ಆ ಸ್ಟಾಕ್ ಕ್ಲಿಯರ್ ಆಗ್ಬೇಕಾದ್ರೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಮನೆಗಳಲ್ಲಿರುವಂತಹ ಜನಗಳಿಗೆ, ವಿವಿಧ ತಲೆಮಾರುಗಳ ಜನರಿಗೆ, ಕಲಾವಿದರಿಗೆ ನನ್ನ ಅನುಭವ ಮುಟ್ಟಬೇಕಾದ್ರೆ ಇಂಥ ಮಧ್ಯ ವಾಹಕಗಳಿರ್ಬೇಕು. ರೇಡಿಯೋ ಟಿವಿ ಚಾನಲ್ಸ್ ಇದ್ರೂ ಸಹ, ದೂರದರ್ಶನ ಇದ್ರೂ ಸಹ ಅದು ಎಲ್ಲರಿಗೆ ಎಲ್ಲ ಕಾಲಕ್ಕೆ ಸ್ಥಳೀಯರಿಗೆ ದೊರಕುವಂಥದ್ದಲ್ಲ. ಈ ಯೂಟ್ಯೂಬ್ ಚಾನಲ್ಗಳು ನೀವು ಕೂತ ಜಾಗದಲ್ಲಿ ನಿಮಗೆ ಮೊಬೈಲ್ ಮೂಲಕ ನೋಡುವಂಥದ್ದಾಗುತ್ತೆ. ಈಗ ನಾನು ಪ್ರವಾಸದ ಒಂದು ಅನುಭವನ ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಈಗ ನಾನು ರೇಡಿಯೋದಲ್ಲಿ ಇದ್ದೀನಿ, ರಂಗಭೂಮಿ ಮೇಲಿದ್ದೆ. ಬಹಳ ಜನಕ್ಕೆ ಗೊತ್ತಿದೆಯೋ ಇಲ್ಲೋ ನೋಡಿ, ಸಾಮಾನ್ಯವಾಗಿ ಒಂದು ಕ್ಷೇತ್ರದಲ್ಲಿದ್ದವರಿಗೆ ಆ ಕ್ಷೇತ್ರದಲ್ಲಿ ಮಾತ್ರ ಒಲಿಸ್ಕೊಳ್ಳಿಕ್ಕೆ, ಸಾಧನೆ ಮಾಡ್ಲಿಕ್ಕೆ, ಪ್ರಯತ್ನ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ನಾನು ದೇವರ ಒಂದು ಆಶೀರ್ವಾದದಿಂದ, ನಮ್ಮ ತಂದೆ ತಾಯಿಯ ಆಶೀರ್ವಾದದಿಂದ, ನನ್ನ ಹೆಂಡತಿಯ ಬೆಂಬಲದಿಂದ ನಾನು ಅನೇಕ ರಂಗಗಳಲ್ಲಿ ಒಟ್ಟೊಟ್ಟಿಗೆ ಕೈ ಚಾಚಿದ್ದೀನಿ. 10 ಕೈ ಬೆರಳುಗಳು 10 ಕಾಲು ಬೆರಳುಗಳು ಹಂಗೆ ನನಗೂ 20 ಕ್ಷೇತ್ರಗಳಲ್ಲಿ ಆಸಕ್ತಿ ಇದೆ. ಹೇಗೆ ಅಂತೀರಾ ನೋಡಿ, ನಾನು ಒಬ್ಬ ರೇಡಿಯೋ ಕೇಳುಗ, ಇವತ್ತಿಗೂ ರೇಡಿಯೋ ಕೇಳ್ತೀನಿ. ಆ ರೇಡಿಯೋ ಕೇಳಿ 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 ನನ್ನ ಕಿವಿ ಗಟ್ಟಿಯಾಗಿದೆ, ಆ ಮೆಮರಿ ಗಟ್ಟಿಯಾಗಿದೆ. ನನ್ನ ನೆನಪುಗಳಲ್ಲಿ ಕೋಟ್ಯಾವಧಿ ನೆನಪುಗಳಿದೆ, ಸ್ಪಷ್ಟವಾಗಿ ಮಾತಾಡ್ಲಿಕ್ಕೆ ಅನುಕೂಲವಾಗಿದೆ. ನೋಡಿ, ನಿನ್ನೆ ನಾನು ಒಬ್ಬ ತಜ್ಞ ವೈದ್ಯರು ಬರೆದಂತ ಲೇಖನ ಓದಿದೆ. ಅದರಲ್ಲಿ ಹೇಳಿದ್ದಾರೆ, ವಯಸ್ಸಾದ ಹಾಗೆ ಮರವು ಯಾಕೆ ಬರುತ್ತೆ, ಮರವು ಬರಬಾರ್ದು ಅಂದ್ರೆ ಏನ್ ಮಾಡ್ಬೇಕು, ಮರವು ಬರಬಾರ್ದು ಅಂದ್ರೆ ಏನ್ ಮಾಡ್ಬೇಕು. ಇದು ನನ್ನ ಅನುಭವನೂ ಸಹ, ನನ್ನ ವಿಚಾರಗಳು ಸಹ. ಏನಂದ್ರೆ ಮಾತಾಡ್ತಾನೇ ಇರ್ಬೇಕಂತೆ. ಸತತವಾಗಿ ವಯಸ್ಸಾದವರು ಒಬ್ಬರೇ ಇದ್ರು ಮಾತಾಡಿ. ಈಗ ನೋಡಿ, ನಾನು ಹೆಂಡತಿ ಹೋಗಿ 3 ತಿಂಗಳಾಯ್ತು, ಆದ್ರೆ ನಾನು ಗೋಡೆ ಜೊತೆ ಮಾತಾಡ್ತೀನಿ, ಅವಳ ಫೋಟೋ ಜೊತೆ ಮಾತಾಡ್ತೀನಿ. ಅಡಿಗೆ ಮನೆಯಲ್ಲಿ ಇರುವಾಗ, ಉಮಾ ಹೀಗಾಯ್ತು ನೋಡೆ, ಹೀಗಾಯ್ತು ನೋಡೆ, ಹಾಲು ಚೆಲ್ ಹೋಯ್ತು, ಕಡ್ಡಿ ಹಚ್ಚೇ ಇಲ್ಲ ನಾನು, ಅನ್ನ ಸೀದೋಯ್ತು ಕಣೆ, ಅನ್ನ ಉದುರಾಗಿದೆ ಕಣೆ, ಅವಳು ಇಲ್ಲ ಆದ್ರೂ ಇದ್ದಾಳೆ ಅನ್ಕೊಂಡು ನಾ ಮಾತಾಡ್ತಿರ್ತೀನಿ. ಯಾಕೆ ಹೇಳ್ದೆ ಅಂತಂದ್ರೆ, ಬಹಳ ಜನ ಮೊದಲಿಂದ ಮಾತಾಡೋದು ಕಡಿಮೆ, ಕೇಳಿಸ್ಕೊಳ್ಳೋದಂತೂ ಇನ್ನೂ ಕಡಿಮೆ. ಯಾವ ವ್ಯಕ್ತಿ ಸತತವಾಗಿ ಮಾತಾಡ್ತಿರ್ತಾರೆ ಅವರ ನೆನಪಿನ ಶಕ್ತಿ ಕುಂದೋಲ್ಲ, ಅವರ ಮಾತಿನ ಶಕ್ತಿ ಕುಂದೋಲ್ಲ. ಅವ್ರು ಕೇಳಿಸ್ಕೊಳ್ತಾ ಇದ್ರೆ ಅವರ ಕಿವಿ ಶಕ್ತಿ ಕಡಿಮೆ ಆಗೋಲ್ಲ. ಆದ್ರೆ ಮಾತಾಡದೆ ಇದ್ರೆ ಮೆದುಳಿನಲ್ಲಿ 2 ಭಾಗ ಇದೆ. ಒಂದು ನೆನಪಿನ ಶಕ್ತಿ ಇರೋದು, ಇನ್ನೊಂದು ಕ್ರಿಯಾಶಕ್ತಿ ಇರುವಂತಹದ್ದು. ನೀವು ಚಟುವಟಿಕೆಯಿಂದ ಇರಿ ಅಂತ ಯಾಕೆ ಹೇಳ್ತಾರೆ ವೈದ್ಯರು, ತಜ್ಞರು? ನೀವು ಎಲ್ಲಿ ತನಕ ಕೈಕಾಲುಗಳನ್ನ ಆಡಿಸ್ಕೊಂಡು ಓಡಾಡ್ತಿರ್ತೀರಾ, ಎಲ್ಲ ಇಂದ್ರಿಯಗಳಿಗೂ ಕೆಲಸ ಕೊಡ್ಬೇಕು. ಕೆಲವರು ಬರೀ ನಾಲಿಗೆ ಕೆಲಸ ಕೊಡ್ತಿರ್ತಾರೆ, ನಾಲಿಗೆ ಕೆಲಸ ಕೊಡ್ತಾರೆ, ಸುಮ್ಮನೆ ತಿಂತಾನೇ ಇರೋದು, ಹಿಂದಕ್ಕೆ ಹೋಗಲ್ಲ. ಅವ್ರು ಹೊಟ್ಟೆ ಸ್ಟಾಕ್ ಆಗಿ ಬೊಜ್ಜು ಬಂದ್ಬಿಡುತ್ತೆ. ಇವತ್ತು ಮೋದಿಯವರು ಸಹ ಸ್ವಾತಂತ್ರ್ಯ ದಿನೋತ್ಸವದ ಈ ವರ್ಷದ ಭಾಷಣದಲ್ಲಿ ಹೇಳಿದ್ರು, ಬೊಜ್ಜಿನ ಬಗ್ಗೆ ಕಾಳಜಿ ಇರ್ಲಿ ಅಂತ. ಯಾಕಂದ್ರೆ ಬೊಜ್ಜಿನಿಂದ ಬಹಳ ಕೇಸ್ಗಳು ಬರ್ತಾ ಇದೆ, ಹೃದಯ ಸ್ತಂಭನ ಆಗ್ತಾ ಇದೆ, ಬೇರೆ ಬೇರೆ ಕಾಂಪ್ಲಿಕೇಶನ್ಸ್ ಬರ್ತಾ ಇದೆ ಅಂತ. ಹಾಗಾಗಿ ನಾನು ಹೇಳ್ತಾ ಇದ್ದೆ, ನಿಮ್ಮ ನೆನಪಿನ ಶಕ್ತಿ ಎಲ್ಲಿ ತನಕ ಇದೆ, ನೀವು ಎಷ್ಟು ಚಟುವಟಿಕೆಯಿಂದ ಇರ್ತೀರೋ ಅಷ್ಟು ಆರೋಗ್ಯ ಮತ್ತು ಆಯಸ್ಸಿರುತ್ತೆ. ಕಾಯಿಲೆಗಳಿರ್ಬೋದು, ಹೆದರ್ಸುತ್ತೆ ನಿಮ್ಮನ್ನ, ಹೆದರ್ಕೋಬೇಡಿ. ನನ್ನ ಅನುಭವನೇ ಹೇಳ್ತೀನಿ, ಯಾರು ಬೇಕಾದ್ರೂ ನಮ್ಮ ಮನೆಗೆ ಬನ್ನಿ. ಎಷ್ಟು ಜೀವನದಲ್ಲಿ ನಾನು ಕೆಟ್ಟದ್ದನ್ನ ಅನುಭವಿಸಿದ್ದೀನಿ, ಒಳ್ಳೇದನ್ನು ಅನುಭವಿಸಿದ್ದೀನಿ. ಕೆಟ್ಟದ್ದನ್ನ ನೆನಪಿಟ್ಕೋಬೇಕು, ಆದ್ರೆ ಮರೆಯೋಕ್ ಪ್ರಯತ್ನಿಸ್ಬೇಕು. ಒಳ್ಳೇದನ್ನ ನೆನಪಿಟ್ಕೊಂಡು ಬೇರೆಯವ್ರಿಗೂ ಹೇಳ್ತಾ ಇರ್ಬೇಕು. ಹೀಗಾಗಿ ನಾನು ಹೇಳ್ತಾ ಇದ್ದೀನಿ, ನಿಮಗೆ ನೆನಪಿನ ಶಕ್ತಿ ಚೆನ್ನಾಗಿರ್ಬೇಕು, ನೀವು ಮಾತಾಡ್ತಾನೆ ಇರ್ಬೇಕು. ನಾಲಿಗೆ ಚೆನ್ನಾಗಿದ್ರೆ ನಾಡೆಲ್ಲ ಚೆನ್ನಾಗಿರುತ್ತಂತೆ. ನೀವು ಮಾತಾಡ್ತಾನೆ ಇರ್ಬೇಕು, ನಿಮ್ಮ ಅನುಭವಗಳನ್ನ ಹಂಚ್ಕೋತಾನೆ ಇರ್ಬೇಕು. ಕೇಳೋರು ಸಿಗ್ಬೇಕ್ರಿ, ಕೇಳೋರು ಸಿಕ್ಕರೆ ಹೇಳೋರು ಇರ್ತಾರೆ, ಆದ್ರೆ ಕೇಳೋರು ಸಿಕ್ಕದಾಗೂ ಹೇಳೋರು ಇರೋಲ್ಲ. ಈಗ ನಾನು ಎಷ್ಟೋ ಕಡೆ ಭಾಷಣ ಕೇಳಲಿಕ್ಕೆ ಹೋಗ್ತೀನಿ, ಉಪನ್ಯಾಸ ಕೇಳಕ್ ಹೋಗ್ತೀನಿ, ಮಾತು ಕೇಳಕ್ ಹೋಗ್ತೀನಿ. ಅವರು ತಲೆ ಕೆರ್ಕೊಳ್ತಾರೆ ಮಧ್ಯದಲ್ಲಿ, ಒಂದು ವಾಕ್ಯದ ಮಧ್ಯದಲ್ಲಿ ಅನೇಕ ಸಲ ಒಂದು ಶಬ್ದಕ್ಕೆ ತಡ್ಕಾಡ್ತಾರೆ. ನಿಮ್ಮಲ್ಲಿ ಶಬ್ದ ಸಂಗ್ರಹ ಚೆನ್ನಾಗಿರ್ಬೇಕು, ನಿಮ್ಮ ಅನುಭವಗಳು ಜಾಸ್ತಿ ಇರಬೇಕು, ನೀವು ಓದಿರ್ಬೇಕು, ಬರೆದಿರ್ಬೇಕು, ಕೇಳಿರ್ಬೇಕು, ಹೇಳಿರ್ಬೇಕು. ಆಗ ನೆನಪಿನ ಶಕ್ತಿ ಕಡಿಮೆ ಆಗೋದಿಲ್ಲ ಅಂತ ನನ್ನ ಅನುಭವ.
ಹೀಗಾಗಿ ಪ್ರವಾಸ ಮಾಡಬೇಕು ಅಂತ ನಾನು ಎಲ್ಲ ಕಡೆ ಪ್ರತಿಪಾದನೆ ಮಾಡ್ತೀನಿ. ಯಾಕೆ ಅಂತಂದ್ರೆ ನಾನು 50 ದೇಶ ನನ್ನ ಹೆಂಡತಿ ಜೊತೆ ನೋಡ್ಕೊಂಡ್ ಬಂದಿದ್ದೀನಿ. ಇಂಡಿಯಾ 60% ನೋಡಿದ್ದೀನಿ. ನನ್ನ ಹೆಂಡತಿ 36 ವರ್ಷ ಪ್ರವಾಸಿ ಸಂಸ್ಥೆ ನಡೆಸಿದ್ಲು. ಲಕ್ಷಾಂತರ ಜನಗೆ ನಾವು ಪ್ರವಾಸ ಮಾಡಿಸಿದೀವಿ, ವಿದೇಶ ಪ್ರವಾಸ, ದೇಶೀಯ ಪ್ರವಾಸ. ಹೀಗಾಗಿ ಯೂಟ್ಯೂಬ್ ಚಾನಲ್ ನೋಡ್ತಿರೋರು ಯಾರೇ ಆದ್ರೂ ನಿಮಗೆ ಪ್ರವಾಸ ಹೋಗ್ಲಿಕ್ಕೆ ಒಂದು ಮಾರ್ಗದರ್ಶನ ಕೊಡೋದಾಗ್ಲಿ, ನಿಮ್ಮಲ್ಲಿ ಆಧುನಿಕ ಯುವಕರು ಪಾಸ್ಪೋರ್ಟ್ ವೀಸಾ ಎಲ್ಲ ಮಾಡಿಸ್ಕೊಳ್ತಾರೆ. ಆದ್ರೆ ಯಾರಿಗಾದ್ರೂ ಪಾಸ್ಪೋರ್ಟು ಹೇಗ್ ಮಾಡಿಸ್ಕೋಬೇಕು, ವೀಸಾ ಹೇಗ್ ಮಾಡಿಸ್ಕೋಬೇಕು, ಫಾರಿನ್ ಎಕ್ಸ್ಚೇಂಜ್ ಏನು, ಯಾವ ದೇಶಕ್ಕೆ ಹೋದ್ರೆ ಹೇಗಿರ್ಬೇಕು, ಇವೆಲ್ಲಗಳ ಬಗ್ಗೆ ಮಾಹಿತಿ ನನ್ನಲ್ಲಿ ಸಿಗುತ್ತೆ. ನಾನು ಸಹ ನೋಡಿ ನಮ್ಮ ಸ್ನೇಹಿತರ ಜೊತೆಗೆ 2 ಟ್ರಿಪ್ಗಳು ಮಾಡ್ತಾ ಇದ್ದೀನಿ ಈ ಬರುವ ತಿಂಗಳಲ್ಲಿ. ಅಂದ್ರೆ ಈ ತಿಂಗಳಲ್ಲಿ ಮುಂದಿನ ವಾರ ನಾವು 20ರಿಂದ 29ನೇ ತಾರೀಕು ತನಕ ನಾನು ವೈಷ್ಣೋ ದೇವಿಗೆ ಮತ್ತೆ ಜಮ್ಮು ಕಾಶ್ಮೀರಕ್ಕೆ ಪ್ರವಾಸ ಹೋಗ್ತಾ ಇದ್ದೀನಿ. 4 ಜನ. ನಾನು ಏನಂದ್ರೆ ಪ್ರವಾಸಕ್ಕೆ ಹೋಗ್ಬೇಕಂದ್ರೆ ನೀವು ಪ್ಲಾನ್ ಮಾಡ್ಬೇಕು. ನನ್ನ ಹೆಂಡತಿ ಇದ್ದಾಗ 4 ತಿಂಗಳಿಂದಾನು ಪ್ಲಾನ್ ಮಾಡಿದ್ದೀನಿ. ಸುಮಾರು 70-80 ಟ್ರಾವೆಲ್ ಏಜೆನ್ಸೀಸ್ ಕಂಪನಿಗಳನ್ನ ಸಂಪರ್ಕಿಸಿ, ಮೇಲ್ ಕಳಿಸಿ, ಫೋನ್ ಮಾಡಿ ನನಗೆ ಬೇಕಾದ್ದೇನು, ಅವ್ರು ಕೊಡೋದೇನು, ಅವ್ರು ಕೋಟ್ ಮಾಡೋದೆಷ್ಟು, ನಾನು ಕೊಡೋಕ್ ಬಯಸೋದೆಷ್ಟು, ಹೀಗೆ ಚೌಕಾಸಿ ಮಾಡಿ 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 ನನಗೆ 2 ಪ್ಯಾಕೇಜಸ್ ಸಿಕ್ತು. ಒಂದು ಪ್ಯಾಕೇಜ್ ಈ ತಿಂಗಳು ಹೋಗ್ತಾ ಇದ್ದೀನಿ. 19ನೇ ತಾರೀಕು ನಾವು ಮಧ್ಯರಾತ್ರಿ ಇಲ್ಲಿಂದ ಫ್ಲೈ ಬಸ್ ಅಲ್ಲಿ ಮೈಸೂರಿಂದ ಬೆಂಗಳೂರಿಗೆ ಏರ್ಪೋರ್ಟ್ ಹೋಗ್ತೀವಿ. ಅಲ್ಲಿ 20ನೇ ತಾರೀಕು ಬೆಳಗ್ಗೆ 7 ಗಂಟೆಗೆ ಜಮ್ಮುಗೆ ಫ್ಲೈಟ್ ಅಲ್ಲಿ ಹೋಗ್ತಾ ಇದ್ದೀವಿ. ಜಮ್ಮುದಲ್ಲಿ ಕಾತ್ರಾದಲ್ಲಿ ಹೋಗಿ ವೈಷ್ಣೋ ದೇವಿ ಕಾತ್ರಾ ನೋಡ್ಕೊಂಡು ಸನ್ಮಾನ್ಯ ಮೋದಿ ಅವರು ಉದ್ಘಾಟನೆ ಮಾಡಿರುವಂತ 2 ವಿಶೇಷ ಬ್ರಿಡ್ಜ್ ರೈಲುಗಳನ್ನ ನೋಡ್ಕೊಂಡು ಬರ್ತಾ ಇದ್ವಿ. ರೈಲ್ವೆ ಬ್ರಿಡ್ಜ್, ಒಂದು ಚೆನಾಬ್ ಅಂತ ಹೇಳಿ, ಒಂದು ಅಂಜಿ ಅಂತ ಹೇಳಿ. ಆ 2 ಬ್ರಿಡ್ಜ್ ನೋಡೋಕ್ಕೋಸ್ಕರ ಪ್ರವಾಸಕ್ಕೆ ಹೋಗ್ತಾ ಇದ್ದೀನಿ. ವೈಷ್ಣೋದೇವಿ ನೋಡ್ಕೊಂಡು, ಜಮ್ಮು ಕಾತ್ರಾ ನೋಡ್ಕೊಂಡು, ಅಲ್ಲಿಂದ ವಂದೇ ಭಾರತ್ ರೈಲ್ ಶುರು ಆಗಿದೆ ಚೆನಾಬ್ ಬ್ರಿಡ್ಜ್ ಮೇಲೆ. ಅದು ಜಮ್ಮುವಿಂದ ಶ್ರೀನಗರಕ್ಕೆ ಬರುತ್ತೆ. ಆ ರೈಲಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿಂದ ಹೋಗಿ ಶ್ರೀನಗರ, ಕಾಶ್ಮೀರದಲ್ಲಿ ನಾನು ನನ್ನ ಹೆಂಡತಿ ಹಿಂದೆ 30-35 ವರ್ಷದ ಕೆಳಗೆ ನಾವು ಹೋಗಿದ್ವಿ ಕಾಶ್ಮೀರಕ್ಕೆ, ನೋಡಿದ್ದೀನಿ. ಆದ್ರೆ ಈ ಸಲ ಬೇರೆ ಕಾಶ್ಮೀರದ ಬೇರೆ ಭಾಗಗಳನ್ನ ನೋಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಸಹ 4-5 ದಿವಸ ಇದ್ದು ಒಟ್ಟು ನಮ್ದು 9 ರಾತ್ರಿ 8 ದಿನಗಳ ಪ್ರವಾಸ. ನಾವು 29ನೇ ತಾರೀಕು ವಾಪಸ್ ಬರ್ತಾ ಇದ್ವಿ. ಮತ್ತೆ 10 ದಿವಸದಲ್ಲಿ 2ನೇ ಪ್ರವಾಸ ಹೋಗ್ತಾ ಇದ್ದೀನಿ. ನನ್ನ ಹೆಂಡತಿ ಸಲುವಾಗಿ ಇದನ್ನ ಪ್ಲಾನ್ ಮಾಡ್ಕೊಂಡಿದ್ದು. ಮೊದಲು ಯಾರೋ ನಮಗೆ ಸೂಟ್ ಆಗಲ್ಲ, ನಾನು ಒಬ್ಬನೇ ಹೋಗ್ತೀನಿ ಅಂತ ಒಬ್ಬನಿಗೋಸ್ಕರ ರಿಸರ್ವ್ ಮಾಡಿಸ್ಕೊಂಡಿದ್ದೆ, ಎಲ್ಲ ಫ್ಲೈಟ್ ಆಗ್ಲಿ ಪ್ಯಾಕೇಜ್ ಆಗ್ಲಿ. 2ನೇ ಪ್ಯಾಕೇಜ್ ಹೇಳ್ತಾ ಇದ್ದೀನಿ ನಿಮಗೆ. ನಾವು ಮುಂದಿನ ತಿಂಗಳು 9ರಿಂದ ನಾವು 16ನೇ ತಾರೀಕು ತನಕ, ಅಂದ್ರೆ 8 ರಾತ್ರಿ 7 ದಿನ ಹೋಗ್ತಾ ಇದ್ದೀವಿ. ಮಹಾರಾಷ್ಟ್ರದಲ್ಲಿ 5 ಜ್ಯೋತಿರ್ಲಿಂಗ, ಮತ್ತೆ ಅಲ್ಲಿ ನಾವು 5 ಜ್ಯೋತಿರ್ಲಿಂಗ ನೋಡಿದ್ಮೇಲೆ ಅಜಂತ, ಎಲ್ಲೋರ, ಔರಂಗಾಬಾದ್, ಅದರ ಜೊತೆಗೆ ನಾಸಿಕ್, ಶಿರ್ಡಿ, ಮುಂಬೈ ಎಲ್ಲ ನೋಡ್ಕೊಂಡು ಬರ್ತಾ ಇದ್ದೀವಿ. ಹೀಗಾಗಿ 2 ಪ್ರವಾಸಗಳನ್ನ ಮಾಡುವಂತ ಸಂತಸದ ಮಧ್ಯದಲ್ಲಿ ನಿಮಗೆ ನಾವು ಎಷ್ಟೇ ಎಕ್ಸ್ಪರ್ಟ್ ಆಗಿರ್ಬೋದು, ಎಷ್ಟೇ ಸಿದ್ಧತೆ ಮಾಡ್ಕೊಂಡು ಹೋಗಿರ್ಬೋದು, ಎಷ್ಟೇ ಮೈಯೆಲ್ಲ ಕಣ್ಣಾಗಿದ್ರು ಸಹ ವಿದೇಶಕ್ಕೆ ಹೋದಾಗ ಏನಾಗುತ್ತೇನೋ ಒಂದು ಕಟ್ಟು ಅನುಭವನ ನಿಮ್ಗೆ ಹೇಳ್ತಾ ಇದ್ದೀನಿ. ಇದು ಸಿನಿಮಾಗಿಂತ ಬಹಳ ಟೆನ್ಷನ್ ಕೊಡುವಂತಹದ್ದು. ಇದು ಅತ್ಯಂತ ಘನಘೋರವಾದ, ಅಸಹ್ಯವಾದ, ಭೀಭತ್ಸ ರಸದ ಒಂದು ಅನುಭವ. ನನಗೆ ಕಾಂಬೋಡಿಯಾ ಬಗ್ಗೆ ಬಹಳ ಪ್ರೀತಿ ವಿಶ್ವಾಸ ಇದೆ. ಯಾಕೆಂದ್ರೆ ಕಾಂಬೋಡಿಯಾದಲ್ಲಿ ಇಡೀ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡದಾದಂತ ಒಂದು ದೇವಸ್ಥಾನ ಇದೆ, ವಿಷ್ಣುವಿನ ದೇವಸ್ಥಾನ, ಅಂಕುರ್ ವ್ಯಾಟ್ ಅಂತೇಳಿ. ಆ ಅಂಕುರ್ ವ್ಯಾಟ್ ನೋಡ್ಬೇಕು ಅಂತೇಳಿ ನಾನು 20 ವರ್ಷದಿಂದ ಸಿದ್ಧತೆ ಮಾಡ್ತಾ ಇದ್ದೆ. ಸೊ ನಾವು ಈಗ 4-5 ವರ್ಷದ ಕೆಳಗೆ ಹೋಗ್ಲಿಕ್ಕೆ ಸಾಧ್ಯವಾಯ್ತು. ನಾವು ಸಿದ್ಧತೆ ಮಾಡಿದಾಗ ಸುಮಾರು 6 ತಿಂಗಳಿಂದ 1 ವರ್ಷದ ತನಕ ಬೇರೆ ಬೇರೆ ಕಂಪನಿಗಳು, ನಮ್ಮ ದೇಶದಲ್ಲಿರೋ ಕಂಪನಿಗಳು, ನಮ್ಮ ರಾಜ್ಯದಲ್ಲಿರೋ ಕಂಪನಿಗಳು ಎಲ್ಲ ಮಾಡಿದ್ವಿ. ನಾನು ನನ್ನ ಹೆಂಡತಿ 36 ವರ್ಷ ಮೈಸೂರಲ್ಲಿ TOT ಟೂರ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ BSNL ಎದುರಿಗೆ ಡಿ ದೇವರಾಜ ಅರಸ್ ರಸ್ತೆ ಮೈಸೂರಲ್ಲಿ ಇತ್ತು, ಅಲ್ಲಿ ನಡೆಸ್ತಾ ಇದ್ವಿ. ನಾನು ಸಹ ಆಕಾಶವಾಣಿ ಸೇವೆಯಿಂದ ನಿವೃತ್ತಿ ಆದ್ಮೇಲೆ 6 ವರ್ಷ ನಾನು ನಿರ್ದೇಶಕನಾಗಿದ್ದೆ. ಲಕ್ಷಾಂತರ ಜನರನ್ನು ಪ್ರವಾಸಕ್ಕೆ ಕರೆದಿದ್ದೀವಿ. ನಾನು ನನ್ನ ಹೆಂಡತಿ ಇಬ್ಬರೇ ಕಾಂಬೋಡಿಯಾಕ್ಕೆ ಹೋದ್ವಿ. ಎಲ್ಲ ಪೂರ್ವ ಸಿದ್ಧತೆ ಮಾಡಿಕೊಂಡು ನಾವೇನ್ ಮಾಡಿದ್ವಿ, ವಿಯೆಟ್ನಾಮಲ್ಲಿ ಇರುವಂತ ಒಂದು ಸಂಸ್ಥೆಯ ಮೂಲಕ ನೇರವಾಗಿ ನಾವು ಪ್ಯಾಕೇಜ್ ಮಾಡ್ಕೊಂಡ್ವಿ. ಅದಕ್ಕಾಗಿ ದುಡ್ಡನ್ನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮೂಲಕ ಕಳಿಸ್ಬೇಕು. ಕೆಲವು ನಿಯಮಗಳಿರುತ್ತೆ ಯಾವ ರೀತಿ ವಿದೇಶಕ್ಕೆ ದುಡ್ಡು ಕಳಿಸ್ಬೇಕು ಅಂತ ಹೇಳಿ, ಅದೇ ಮಾರ್ಗದಲ್ಲಿ ನಡೆಸ್ಬೇಕು. ನಾವು ಏನ್ ಮಾಡಿದ್ವಿ, $1,000 ಒಯ್ಬೇಕು. ಯಾಕಂದ್ರೆ ಕಾಂಬೋಡಿಯಾ ಹಣ ಬಹಳ ಚೀಪ್. ನೋಡ್ರಿ, ನಿಮ್ಗೊಂದು ತಮಾಷೆ ಹೇಳ್ಬೇಕು. ಏನಂದ್ರೆ ಈ ಕಾಂಬೋಡಿಯಾ ಹಣ ಭಾರತದ ಹಣಕ್ಕೆ ಹೋಲಿಸಿದ್ರೆ, ಭಾರತದ ಹಣ ಅಮೆರಿಕದ ಡಾಲರ್ ಹೋಲಿಸಿದ್ರೆ ಇಲ್ಲೊಂದು ನಿಮಗೆ ತಮಾಷೆ ಕಾಣುತ್ತೆ.
ಡಾಲರ್ ಅನ್ನೋದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳ ಬೆಲೆ ಇದೆ. ಬಹುಶಃ ಈಗ ನಾವು 85ರಿಂದ 90ರ ಒಂದು ಗಡಿಯಲ್ಲಿ ಇದ್ದೀವಿ. ಒಂದು ಡಾಲರ್ಗೆ ನಮ್ಮ ಅಷ್ಟು ರೂಪಾಯಿ ಆಗುತ್ತೆ. ಆದ್ರೆ ಕಾಂಬೋಡಿಯಾಗೆ ಹೋಗ್ಬೇಕು ಅಂತ ನಾವು ಪ್ಲಾನ್ ಮಾಡುವಾಗ ನಮ್ಮ 1 ರೂಪಾಯಿಗೆ ಅಲ್ವಾ 64 ಅಲ್ಲಿಯ ದುಡ್ಡು ಬರುತ್ತೆ. ಅಂದ್ರೆ ನಾನು $1 ಅಥವಾ $100 ತಗೊಂಡು ಹೋದ್ರೆ ಒಂದು ಅರ್ಧ ಮೂಟೆ ಹೊರೋಷ್ಟು ಅಲ್ಲಿ ನೋಟುಗಳು ಬರುತ್ತೆ. ಯಾಕಂದ್ರೆ ಚಿಕ್ಕ ಪ್ರಮಾಣದ ಹಣ ನೋಟುಗಳು. ನಮ್ಮ 1 ರೂಪಾಯಿಗೆ 64 ರೂಪಾಯಿ ಬರುತ್ತೆ ಅಲ್ಲಿ, 64 ಟೈಮ್ಸ್. ಸೊ ನಾನು ಬಹಳ ಖುಷಿ ಆಗ್ಬಿಟ್ಟೆ. ಇದು ಬಹಳ ಕಡಿಮೆ ದರದಲ್ಲಿ ಸಿಗುವಂತ ದೇಶ, ಇದನ್ನ ಸಂಸ್ಕೃತಿ ನೋಡೋದಲ್ಲದೆ ಕಡಿಮೆ ಖರ್ಚಲ್ಲಾಗುತ್ತೆ ಅಂತ ಹೇಳಿ ಪೂರ್ತಿ ಪ್ಯಾಕೇಜಿಗೆ ದುಡ್ಡು ಕೊಟ್ಬಿಟ್ಟೆ. ಪ್ಯಾಕೇಜಿಗೆ ದುಡ್ಡು ಕೊಟ್ಟು ಕಾಂಬೋಡಿಯಾಗೆ ನಾವು ಕಾಂಬೋಡಿಯಾ ಹೋಗ್ಬೇಕಾದ್ರೆ ಬೇರೆ ಕಾಂಬೋಡಿಯಾ ಬೇಡ, ನಮ್ಮ ಕ್ರಿಸ್ತಶಕ 1ನೇ ಶತಮಾನದಲ್ಲಿ ಅಖಂಡ ಭಾರತವಾಗಿದ್ದಂಥ ಕಾಂಬೋಡಿಯಾ, ವಿಯೆಟ್ನಾಂ, ಲಾವೋಸ್ 3 ದೇಶಕ್ಕೆ 13 ದಿವಸದ ಒಂದು ಪ್ಯಾಕೇಜ್ ಮಾಡ್ಕೊಂಡಿದ್ವಿ. ಮೊಟ್ಟ ಮೊದಲು ನಾವು ಕಾಂಬೋಡಿಯಾಗೆ ಹೋಗೋದು ಅಂತಿತ್ತು. ಕಾಂಬೋಡಿಯಾದಲ್ಲಿ 2 ಭಾಗಗಳಿದೆ. ಆ ಒಂದು ಭಾಗ ಬಂದು ಆ ರಾಜಧಾನಿ ಇರುವಂತ ಜಾಗ, ಇನ್ನೊಂದರಲ್ಲಿ ಬಂದು ನಮ್ಮ ಅಂಕುರ್ ವಾಟ್ ಇದೆ. ಈ 2 ಭಾಗಗಳಿಗೆ ಹೋಗ್ಬೇಕು. ನಾನು $1000 ತಗೊಂಡು ಹೊರಟೆ. ಯಾಕಂದ್ರೆ ನಮ್ಮ ಭಾರತೀಯ ರೂಪಾಯಿಗಳು ಎಲ್ಲೂ ನಡೆಯಲ್ಲ, ಆದ್ರೂ ಸ್ವಲ್ಪ ದುಡ್ಡು ಇಟ್ಕೊಂಡಿದ್ವಿ, ಎಲ್ಲರೂ ನಡಿಬೋದೇನೋ ಅಂತ ಹೋದ್ವಿ. ಮೊದಲಿಗೆ ಪೋನಪ್ಪೆ ಅಂತ ಹೇಳಿ ಕರೆಯುವಂತ ರಾಜಧಾನಿ ಪ್ರದೇಶಕ್ಕೆ ಹೋದ್ವಿ. ಅಲ್ಲಿ ಏನ್ ನೋಡ್ತೀನಿ ಅಂದ್ರೆ ತುಂಬಾ ಶಾಕಿಂಗ್. ಅಲ್ಲಿ ಮೊದಲನೇ ದಿವಸ ನೋಡಿದಾಗ ಒಂದು ದೊಡ್ಡ ಸ್ಮಾರಕಕ್ಕೆ ಕರ್ಕೊಂಡು ಹೋದ್ರು. ಅಲ್ಲಿ ಒಂದು ದೊಡ್ಡ ಕೋಟೆ ಒಳಗೆ ದೊಡ್ಡ ಬಂಗಲೆ ತರ ಮಹಲು, ಅದರಲ್ಲಿ 100 ಕೋಣೆಗಳು, ಒಂದೊಂದು ಕೋಣೆಯಲ್ಲಿ 100 ವ್ಯಕ್ತಿಗಳ ಕಷ್ಟಪಟ್ಟು ಕೂತ್ಕೊಳ್ಳೋದು ಮಲ್ಕೊಳ್ಳೋ ಅಂತ ಜಾಗಗಳು. ಅಲ್ಲಿ ಒಬ್ಬ ಕ್ರೂರ ರಾಜ ಇದ್ದಂತೆ, ಅವನು ಡಿಕ್ಟೇಟರ್. ಅವನು ಏನ್ ಮಾಡದಂತೆ, ತನ್ನ ವಿರುದ್ಧ ಇದ್ರು ಅಂತ ಹೇಳಿ ಆ ಕಾಂಬೋಡಿಯಾದ ಲಕ್ಷಾವಧಿ ಜನರನ್ನ ಸಾಯಿಸಿದ್ದಾನೆ. ಆ ಚಿಕ್ಕ ಜಾಗದಲ್ಲಿ ಅವ್ರನ್ನ ಹಾಕಿ ಅವ್ರಿಗೆ ಆ ಕಡೆ ಅಲ್ಲಾಡಕ್ಕಾಗಲ್ಲ, ಶೌಚಕ್ಕೆ ಹೋಗಕ್ಕಾಗಲ್ಲ, ಹೊಟ್ಟೆ ತುಂಬಾ ಊಟ ಇಲ್ಲ, ಹಿಂಸೆ ಮಾಡಿ ಮಾಡಿ ಚಾಟಿಯಲ್ಲಿ ಹೊಡೆದು, ನೇಣು ಹಾಕಿ, ಗಲ್ಲಿಗೇರಿಸಿ, ಗುಂಡು ಹೊಡೆದು ಸಾಯಿಸಿ, ಲಕ್ಷಾಂತರ ಜನರನ್ನ ಕೊಂದಂತ ನರಮೇಧ ಮಾಡಿದಂತ ಜಾಗ. ಅದನ್ನ ನೋಡಿ ನಮಗೆ ಬಹಳ ಅಸಹ್ಯವಾಯ್ತು. ಜೀವನ ಎಷ್ಟು ಕ್ಷಣಿಕ. ಒಬ್ಬ ರಾಜನ ಒಂದು ಕ್ಷುಲ್ಲಕ, ಅವನ ಒಂದು ಆಸೆಗೋಸ್ಕರ, ಅವನ ಕ್ರೂರ ತೃಪ್ತಿಗೋಸ್ಕರ ಲಕ್ಷಾಂತರ ಜನ ಸಾಯಿಸಿದಾನಂತ. ಆ ನರಮೇಧದಲ್ಲಿ ಉಳಿದಂತ 2-3 ಜನ ತುಂಬಾ ವಯಸ್ಸಾದವರು, ಅವರು ಪುಸ್ತಕಗಳನ್ನ ಪ್ರಕಟಿಸಿದ್ದಾರೆ. ಅಲ್ಲಿ ನಿಮಗೆ ಅವ್ರ ಜೊತೆ ನಾವು ಫೋಟೋ ತಗೊಂಡ್ವಿ. ಆ ಅನುಭವಗಳನ್ನ ನೋಡಿದಾಗ, ಯಾವಾಗ್ಲೂ ಪ್ರವಾಸಕ್ಕೆ ಹೋದಾಗ ಬಹಳ ಚೆನ್ನಾಗಿ ಖುಷಿ ಆಗುತ್ತೆ. ಇಲ್ಲಿ ಮಾತ್ರ ನಮ್ಗೆ ಹೊಟ್ಟೆ ಎಲ್ಲ ತೊಳಸಿ ಸಂಕಟ ಆಯ್ತು. ಯಾಕಂದ್ರೆ ಒಂದ್ ಚಿಕ್ಕ ಚಿಕ್ಕ ಜಾಗದಲ್ಲಿ 100 ಜನ ತುರುಕಿ ಅವನು ಹಿಂಸೆಯನ್ನ ಮಾಡಿ ಅದರಿಂದ ಖುಷಿಯನ್ನ, ವೈಭವವನ್ನು ತಗೊಳ್ತಾ ಇದ್ದ ಅಂದ್ರೆ ಅವನ ಎಂತ ಕ್ರೂರಿ ನೋಡಿ, ಹಾಳಾದವನು. ಅಂಥವ್ರು ಇದ್ರು ಅಂತ ಹೇಳಿ ನಮ್ಗೆ ತಿಳಿಯುತ್ತೆ. ಸರಿ ಆಯ್ತು, ಅಲ್ಲಿ ಹೊನಂಪಿಯಲ್ಲಿ ಹೋದ್ವಿ. ನೊಂಪೆ ಅಂತ ಕರೀತಾರೆ ಅದಕ್ಕೆ. ಆ ನೊಂಪೆಯಲ್ಲಿ ಹೋಗಿ ಅಲ್ಲೆಲ್ಲ ನೋಡಿದ್ವಿ. ಅಲ್ಲಿ ರಾಷ್ಟ್ರೀಯ ಮ್ಯೂಸಿಯಂ ನೋಡಿ ನಮಗೆ ಬಹಳ ಸಂತೋಷ ಆಯ್ತು. ಈ ವರ್ಣನೆ ಬಗ್ಗೆ ಇವೆಲ್ಲ ಏನಿತ್ತು ಅಂತ ಆಮೇಲೆ ಹೇಳ್ತೀನಿ. ನಮಗಾದಂತ ಒಂದು ಕಟು ಅನುಭವ ಕೊಟ್ಟೋಗ್ತೀನಿ ನಾನು. ಯಾಕಂದ್ರೆ ಆ ಕಟು ಅನುಭವ ಹೇಳಿದಾಗ ನೀವು ಸಿದ್ಧರಾಗಿರ್ಬೇಕು ಎಲ್ಲೇ ಹೋದ್ರು ಸಹ. ಸಿಹಿ ಕಹಿ ಎರಡೂ ನಮ್ಮ ಜೀವನದ ಭಾಗ ಅಲ್ವಾ. ಸೊ ನಾನು $1000 ತಗೊಂಡು ಕಾಂಬೋಡಿಯಾ ಆದ್ಮೇಲೆ, ಕಾಂಬೋಡಿಯಲ್ಲಿ ಸ್ವಲ್ಪ ಖರ್ಚು ಮಾಡಿದ್ವಿ, ಲಾವೋಸ್ಗೆ ಹೋದೆ. ಏನಾಗಿದೆ ನಮಗ್ ಗೊತ್ತಿಲ್ಲ. ಯಾಕಂದ್ರೆ ನೀವು ಪ್ಯಾಕೇಜ್ ಮಾಡಿದಾಗ ಬೇರೆಯವ್ರ ಮೂಲಕ 4 ಸ್ಟಾರ್ ಹೋಟ್ಲು ಕೊಟ್ಟಿದ್ರು, ಬಹಳ ಸೇಫ್ ಅಂತೇಳಿ ಬೀಗ ಹಾಕೊಂಡು ಹೋಗಿದ್ವಿ. ಸೂಟ್ ಕೇಸನ್ನ ಹೋಟ್ಲಲ್ಲಿ ಇಟ್ಟೋಗಿದ್ವಿ. 2 ಪಾಯಿಂಟ್ ಜ್ಞಾಪಕ ಇಟ್ಕೊಳ್ಳಿ. ಸೇಫ್ಟಿ ಇಸ್ ಫಸ್ಟ್ ಅಂತ ನೀವು ಮಂತ್ರವನ್ನ ಜಪಿಸ್ಬೇಕು. ನಾವು ಜಪಿಸ್ತಿದ್ದಕ್ಕೆ ಏನಾಯ್ತು ಅಂತ. ಸರಿ, ನಾವು ಹೋದ್ವಿ. ಕಾಂಬೋಡಿಯಲ್ಲಿ ಏನೂ ತೊಂದರೆ ಆಗ್ಲಿಲ್ಲ. ಕಾಂಬೋಡಿಯಲ್ಲಿ 3-4 ದಿವಸ ಇದ್ವಿ, ಚೆನ್ನಾಗಿತ್ತು. ಆಮೇಲೆ ಫ್ಲೈಟ್ ನಲ್ಲಿ ಲಾವೋಸ್ ದೇಶಕ್ಕೆ ಹೋದ್ವಿ. ಲಾವೋಸ್ ದೇಶದಲ್ಲಿ ಲುವಾಂಗ್ ಪ್ರಭಾಂಗ್ ಅಂತ ಒಂದು, ವಿಯೆಂಟೈನ್ ಅಂತ 2 ಜಾಗ ಇದೆ. ಲುವಾಂಗ್ ಪ್ರಭಾಂಗಕ್ಕೆ ಹೋದ್ವಿ. ನಮ್ಮ ಕೈಯಲ್ಲಿ ಸೂಟ್ ಕೇಸ್ ಇತ್ತು, ನನ್ನ ಜೋಬಲ್ ಪರ್ಸ್ ಇತ್ತು, ಒಂದು ನೇತು ಹಾಕೊಳ್ಳೋ ಬ್ಯಾಗ್ ಇತ್ತು. ಅಲ್ಲಿ ಏನಂದ್ರೆ, ನೀವು ಈಗ ಒಂದು ದೇಶಕ್ಕೆ ಹೋಗ್ಬೇಕಾದ್ರೆ ನೀವು ನಮ್ಮ ದೇಶದಿಂದ ಇನ್ನೊಂದು ದೇಶಕ್ಕೆ ನಿಮ್ಮ ಹತ್ರ ಪಾಸ್ಪೋರ್ಟ್ ಇರಬೇಕು. ಎರಡನೇದಾಗಿ ಆ ದೇಶಕ್ಕೆ ಹೋಗೋ ಪರವಾನಗಿ ಪತ್ರ, ವೀಸಾ ಇರಬೇಕು. ಕೆಲವರು ವೀಸಾವನ್ನ ಪೋಸ್ಟಲ್ ತರಿಸ್ತಾರೆ,
ಅಂದ್ರೆ ನೀವು ಪ್ಯಾಕೇಜ್ ಮೂಲಕ, ಬೇರೆಯವ್ರ ಮೂಲಕ, ಸ್ಥಳೀಯರ ಮೂಲಕ ಹೋದ್ರೆ, ನಾವೇ ಹೋದ್ರು ಸಹ ಕೆಲವು ದೇಶಗಳಲ್ಲಿ ಮಾತ್ರ ಭಾರತ ದೇಶಕ್ಕೆ ಒಂದು ಅವಕಾಶ ಇದೆ. ಹೋದ ಜಾಗದಲ್ಲಿ ಹೋದಾಗ ಅಲ್ಲೇ ದುಡ್ಡು ಕೊಟ್ರೆ ನಿಗದಿತ ಫೀಸು, ಅವ್ರು ನಿಮಗೆ ವೀಸಾ ಕೊಡ್ತಾರೆ, ಒಳಗೆ ಹೋಗಕ್ಕೆ ಪರವಾನಗಿ. ನಾನು ಹೋದೆ, ನಮ್ಮ ಲಗೇಜ್ ಎಲ್ಲ ಒಂದು ಫ್ಲೈಟ್ ಇಂದ ಆಟೋಮೆಟಿಕ್ ಇನ್ನೊಂದು ಫ್ಲೈಟ್ ಹೊಟ್ಟೋಗಿತ್ತು ಆ ಕಡೆ. ಯಾಕಂದ್ರೆ ನಮಗೆ ನೆಕ್ಸ್ಟ್ ಫ್ಲೈಟ್ ಇತ್ತು ಕೆಲವು ಗಂಟೆಗಳ ನಂತರ. ಅಲ್ಲಿ ಹೋದೆ. ನಾನು ಹೋಗಿ ನನ್ನ ಇದರಲ್ಲಿ ಏನಾಗುತ್ತೆ, ನಮ್ಮ ದುರ್ದೈವ ಹೇಗಿರುತ್ತೆ ಅಂದ್ರೆ, ಅಲ್ಲಿ ಕಾಂಬೋಡಿಯಾದಿಂದ ಹೋದ್ರೆ ಲಾವೋಸಿನ ಆ ಭಾಗದಲ್ಲಿ ಲುವಾಂಗ್ ಪ್ರಬಾಂಗ್ ಏರ್ಪೋರ್ಟ್ ನಲ್ಲಿ 30 ಅಲ್ಲಿಯ ಹಣಕ್ಕೆ $30 ಅಲ್ಲಿ ವೀಸಾ ಸಿಗ್ತಿತ್ತು ನಮಗೆ. ನನ್ನ ಜೋಬಲ್ಲಿ ಸ್ವಲ್ಪ ಖರ್ಚು ಮಾಡಿಬಿಟ್ಟಿದ್ದೆ, ಹೀಗಾಗಿ ಚಿಲ್ಲರೆ ಮುಕ್ಕಿರ್ಲಿಲ್ಲ. ಹೀಗಾಗಿ ನಾನು $100ನ ಒಂದು ನೋಟನ್ನ ಅವನಿಗೆ ಕೊಟ್ಟೆ. ಅವನು ಅದನ್ನು ತಿರುಗಿಸಿ ನೋಡ್ದ, ನನ್ನ ಮುಖ ನೋಡ್ದ. ಸರ್, ಇದು ಫೇಕ್ ಅಂದ. ನನ್ನ ಕಿವಿಗೆ ಬಿಸಿಯ ಕಬ್ಬಿಣದ ರಸ ಹೊಯ್ದಂಗಾಯ್ತು ನನಗೆ, ಕಾದ ಕಬ್ಬಿಣದ ರಸ. ಅಯ್ಯೋ, $100 ಫೇಕ್ ಆಯ್ತಾ? ನಾವು ಒಂದು ಕಂಪನಿಯಲ್ಲಿ ಸೈನ್ ಹಾಕಿ ಅವರು ರಸೀಟ್ ಕೊಟ್ಟು ನಮಗೆ ಕೊಟ್ಟಿದ್ದಾರೆ, ನಿಗದಿತ ರೆಕಗ್ನೈಸ್ಡ್ ಕಂಪನಿ, ಫೆರೆಕ್ಸ್ ಕಂಪನಿ. ಯಾಕೆ ಹೀಗಾಯ್ತು? ಒಂದ್ ನೋಟ್ ಆದ್ರೆ ಇನ್ನೊಂದು ನೋಟ್ ಕೊಟ್ಟೆ. ಸರ್, ಇದು ಫೇಕ್. ಅಯ್ಯೋ, 3ನೇ ನೋಟ್ ಕೊಟ್ಟೆ. ಸರ್, ಇದು ಫೇಕ್. ಹಾಗಾದ್ರೆ ನಾನು ಪೊಲೀಸರನ್ನ ಕರೀತೀನಿ ಇಂದ ಆಟೋಟೋಪದಿಂದ ನಾನು ಕೂಗಿದೆ. ನಂಗೆ ಬಹಳ ಸಿಟ್ಟು ಬಂದ್ಬಿಡ್ತು. ನಾನು ಇಷ್ಟು ಪ್ರಾಮಾಣಿಕನಾಗಿ ಬಂದಿದ್ದೆ, ಅದೇ ಹಂಗೆ ಕಳ್ಳ ನೋಟ್ ಆಗಿರುತ್ತೆ, ಇವರೇದೇ ಏನೋ ಸರಿ ಇಲ್ಲ, ತಪ್ಪಿದೆ ಅಂತ ಅನ್ಕೊಂಡು ನಾನೇ ಪೊಲೀಸರಿಗೆ ಕರಿತೀನಿ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂದೆ. ಅಷ್ಟೊತ್ತಿಗೆ 3 ಜನ ಅಲ್ಲಿಯ ಪೊಲೀಸರು ಬಂದ್ರು. ನಮಗೆ ವಿದೇಶಕ್ಕೆ ಹೋದಾಗ ಭಾಷೆ ಸಮಸ್ಯೆ ಆಗುತ್ತೆ. ಕಾಂಬೋಡಿಯಾ ಭಾಷೆ ಬೇರೆ. ಆ ಕಾಂಬೋಡಿಯಾ, ವಿಯೆಟ್ನಾಂ, ಲಾವೋಸ್ನೆಲ್ಲ ಸ್ಥಳೀಯ ಭಾಷೆ ಮಾತಾಡ್ತಾರೆ ಹೊರತು 99.9% ಜನಕ್ಕೆ ಇಂಗ್ಲಿಷ್ ಬರೋಲ್ಲ, ಹಿಂದಿ ಬರೋಲ್ಲ, ಕನ್ನಡ ಅಂತೂ ಬರೋದೇ ಇಲ್ಲ ಬಿಡಿ. ಅವ್ರ ಭಾಷೆಯಲ್ಲಿ ಮಾತಾಡ್ತಾರೆ. ದುಭಾಷೆಗಳು ಬೇಕಾಗುತ್ತೆ, ಇಲ್ದಿದ್ರೆ ನಿಮ್ಗೆ ಗೊತ್ತಾಗಲ್ಲ. ನಾನು ಕಷ್ಟಪಟ್ಟು ಒಂದು 10 ಶಬ್ದಗಳಿಗೆ ವಿಯೆಟ್ನಾಂ ಭಾಷೆ ಏನು ಅಂತ ಕನ್ನಡದ ಇದರಲ್ಲಿ ಬರ್ಕೊಂಡು ಹೋಗಿದ್ದೆ, ಇಂಗ್ಲಿಷ್ ಬರ್ಕೊಂಡು ಕನ್ನಡದ ಬರ್ಕೊಂಡು ಹೋಗಿದ್ದೆ. ಕಾಂಬೋಡಿಯಾದ ಗೊತ್ತಿರ್ಲಿಲ್ಲ. ಪೊಲೀಸರು ಬಂದ್ರು, ನಮ್ಮನ್ನ ಏರ್ಪೋರ್ಟ್ ನಲ್ಲಿರುವಂತ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋದ್ರು. ನನ್ನ ಹೆಂಡತಿ ನಡುಗ್ತಾ ಇದ್ದಾಳೆ ಹೆದರಿಕೆಯಿಂದ. ನನಗೇನೋ ಬಂಡ ಧೈರ್ಯ, ನಾನು ಹೀರೋ, ಹೆದರಬಾರ್ದು, ನಾನು ಭಾರತೀಯ, ಕನ್ನಡಿಗ, ಬಹಳ ಧೈರ್ಯ ನಮಗೆ. ಮುಂದೇದು ಎಂತೆಂತ ಆಪರೇಷನ್ಗೆ ಹೆದರ್ಕೊಂಡಿಲ್ಲ, ಎಂತೆಂತ ಆಸ್ಪತ್ರೆ ಓಡಾಟಕ್ಕೆ ಹೆದರ್ಕೊಂಡಿಲ್ಲ ನಾನು. ಹೀಗಾಗಿ ನಾನು ಬಹಳ ಧೈರ್ಯದಿಂದಿದ್ದೆ. ಅಲ್ಲಿ ಹೋದ್ರೆ ಅಲ್ಲಿ 8 ಜನ ಪೊಲೀಸ್ ಅಧಿಕಾರಿಗಳಿದ್ರು. ನಮ್ಮನ್ನು ಕೂರಿಸಿದ್ರು. ಎಲ್ಲಿಂದ ಬಂದಿದ್ದೀರಿ, ಯಾಕೆ ಬಂದಿದ್ದೀರಿ, ಎಷ್ಟು ಫೇಕ್ ನೋಟ್ಸ್ ತಂದಿದ್ದೀರಿ, ಇನ್ನು ಎಷ್ಟು ಜನ ತಂದಿದ್ದೀರಿ, ನಿಮ್ ಗುಂಪಿನ ನಾಯಕ ಯಾರು, ನಿಮ್ ತಂಡದಲ್ಲಿ ಎಷ್ಟು ಜನ ಇದ್ದಾರೆ, ನೀವೆಷ್ಟು ಫೇಕ್ ನೋಟ್ ತಂದಿದ್ದೀರಿ, ಹೆಂಗ್ ತಂದಿದ್ದೀರಿ, ಯಾಕೆ ತಂದಿದ್ದೀರಿ, ಸುರಿಮಳೆ ಪ್ರಶ್ನೆಗಳದು. ನನ್ನ ಹೆಂಡತಿ ಒಂದ್ ಕಡೆ ಅಳ್ತಾ, ಕಣ್ಣಲ್ಲಿ ನೀರು ಬರ್ತಾ ಇದೆ, ಅವಳು ದುಃಖವಾಗಿ ಮಾತು ಬರ್ತಾ ಇಲ್ಲ. ನಾನು ಬಂಡ ಧೈರ್ಯ, ಸ್ಟೇಜ್ ಆರ್ಟಿಸ್ಟ್ ಅಲ್ವಾ, ನನಗೆ ನವರಸಗಳು ಗೊತ್ತು. ಹೆದರ್ಕೊಂಡ್ರೆ ಇನ್ನೂ ಹೆದರಿಸ್ತಾರೆ, ಧೈರ್ಯವಾಗಿರ್ಬೇಕು ಅಂತ ಧೈರ್ಯ ನನಗೆ, ಬಂಡ ಧೈರ್ಯ. ಆಮೇಲೆ ಮುಂದಿನ ಫ್ಲೈಟ್ಗೋಸ್ಕರ ಲಗೇಜ್ ಹೋಗಿತ್ತು ನಮ್ದು 2 ಸೂಟ್ ಕೇಸು, 1-2 ಬ್ಯಾಗ್ ಎಲ್ಲ ಹೋಗಿತ್ತು. ಅದನ್ನೆಲ್ಲ ತರಿಸಿದ್ರು, ತಂದು ಸೋರಿದ್ರು, ತಪಾಸಣೆ ಮಾಡಿದ್ರು, ಅಲ್ಲಿ ಏನೂ ಸಿಗ್ಲಿಲ್ಲ. ಯಾಕೆಂದ್ರೆ 7 ಫೇಕ್ ನೋಟ್ಸ್ ಇತ್ತು ನಮ್ಮ ಹತ್ರ. 3 ನೋಟ್ ಅವ್ರು ಹಿಡ್ಕೊಂಡಿದ್ದಾರೆ, 7 ನೋಟ್ ಇತ್ತು. ಯಾಕೆಂದ್ರೆ ನಾನು 100ರ 3 ಡಾಲರ್ಗಳನ್ನ ಮುರಿಸಿ ಖರ್ಚು ಮಾಡಿದ್ದೆ ಕಾಂಬೋಡಿಯಾದಲ್ಲಿ, ಆ ಒಂದು ಭಾಗದಲ್ಲಿ, ನೋಂಪೆಯಲ್ಲಿ. ಆವಾಗ ಅವರು ಅಲ್ಲಿದ್ದು ದುಡ್ಡೆಲ್ಲ ತೆಗೆದ್ರು. ನಮ್ ಜೋಬಲ್ಲಿ ಕೆಲವು ಭಾರತೀಯ ನೋಟುಗಳು, ಕಾಯಿನ್ಸ್ ಇತ್ತು. ಒಂದು ಎಕ್ಸಿಬಿಷನ್ ತರ ಒಂದು ದೊಡ್ಡ ಟೇಬಲ್ ಮೇಲೆ ಅದನ್ನೆಲ್ಲ ಹರಡೋದು. ಒಂದೊಂದ್ರದ್ದು ಫೋಟೋ. ಇದೇನು, ಇದು ಎಷ್ಟು ದುಡ್ಡು, ಇದು ಎಲ್ಲಿದು, ಇಂಡಿಯಾದ, ಇದೇನು, ಇದು ಎಷ್ಟು ನೋಟು, ಇದನ್ನ ಎಲ್ಲಿಂದ ತಂದ್ರಿ, ನೀವೇನ್ ಸಂಪಾದಿಸ್ತೀರಿ, ಕೇಳಿದ್ರು. ಕ್ರಾಸ್ ಎಕ್ಸಾಮಿನೇಷನ್. ಕೋರ್ಟ್ಗಿಂತ ಜಾಸ್ತಿ. ಭಾಷೆ ಬರಲ್ಲ ಅವರಲ್ಲಿ. ಕೆಲವ್ರಿಗೆ ಇಂಗ್ಲಿಷ್ ಬರೋದು, ಕೆಲವ್ರಿಗೆ ಭಾಗಶಃ ಬರೋದು, ಅವ್ರ ಪ್ರೊನೌನ್ಸಿಯೇಷನ್ ನಮಗೆ ಅರ್ಥ ಆಗಲ್ಲ. ಮತ್ತೆ ನಿಮ್ಗೆ ಸಿನಿಮಾದ ವಿಲನ್ಸ್ ತರ ಇರುವಂತ ಪೊಲೀಸ್ ಅಧಿಕಾರಿಗಳು ಕಂಡ್ರೆ ಉಚ್ಚ ಹುಯ್ಕೊಳ್ಳದೆ ಆ ಸಂದರ್ಭದಲ್ಲಿ. ಆದ್ರೆ ನನಗೆ ಬಹಳ ಬಂಡ ಧೈರ್ಯವಾಗಿ ಎದುರಿಸ್ದೆ. ನನಗೆ ಭಾಷಾ ಸಮಸ್ಯೆ ಇರಲಿಲ್ಲ. ಇಂಗ್ಲಿಷು, ಹಿಂದಿ ಎಲ್ಲ ಮಾತಾಡ್ದೆ. ಇಂಗ್ಲಿಷ್ನಲ್ಲಿ ಮಾತಾಡ್ತಿದ್ದವರಿಗೆ ಕೈ ಸನ್ನೆಯಿಂದ, ಬಾಯಿ ಸನ್ನೆಯಿಂದ ಎಲ್ಲ ತಿಳಿಸ್ಲಿಕ್ಕೆ ಪ್ರಯತ್ನ ಪಟ್ಟೆ. ಅವ್ರು ನಮ್ಮಲ್ಲಿ ಇದು ನೋಟ್ ಎಲ್ಲ ಸುರಿದ್ರು ಅಲ್ಲಿ. ಇದು ಎಷ್ಟು ನೋಟು, ಇದು ಎಷ್ಟು ಎಲ್ಲ ಹೇಳಿದೆ. ಫೋಟೋ ತಗೊಂಡ್ರು. ಇನ್ನೆಷ್ಟು ನೋಟ್ ತಂದಿದ್ದೀರಿ, ಪೆಟ್ಟಿಗೆ ಎಲ್ಲ ಹರಿದು ಹಾಕೋಂಗೆ ಎಲ್ಲ ಹೆಣ್ಕಿದ್ರು. ಏನೂ ಸಿಗ್ಲಿಲ್ಲ ಅವರಿಗೆ. ನೀವು ಕಳ್ರ, ನೀವು ಸ್ಮಗ್ಲರ್ಸ, ಎಷ್ಟು ಸಲ ಬಂದಿದ್ದೀರಿ, ಎಷ್ಟು ದೇಶಕ್ಕೆ ಹೋಗಿದ್ದೀರಿ,
ಎಷ್ಟ್ ಕಡೆ ಹೋಗಿದ್ದೀರಿ. ನೀವು ಕಳ್ತನ ಮಾಡಿದ್ರೆ ಇಂಟರ್ನೆಟ್ ಮೂಲಕ ಇಡೀ ಪ್ರಪಂಚ ಕೊಟ್ಟೋಗುತ್ತೆ. ನಿಮ್ಮನ್ನ ಜೈಲ್ಗೆ ಹಾಕ್ತಿವಿ, ಸುಳ್ಳು ಹೇಳಬೇಡಿ, ನಿಜ ಹೇಳಿ ಅಂತ. ನಾನು ನಿಜಾನೇ ಹೇಳ್ತಾ ಇದ್ದೀನಿ. ನಾನು ಭಾರತೀಯ ಕನ್ನಡಿಗ, ನಾನು ಸುಳ್ಳು ಹೇಳಲ್ಲ. ನಮ್ ತಂದೆ ತಾಯಿ ಒಳ್ಳೆ ಫ್ಯಾಮಿಲಿಯಿಂದ ಬಂದಿರೋದ್ರಿಂದ ನಮ್ಗೆ ಒಳ್ಳೆ ಶಿಕ್ಷಣ ಕೊಟ್ಟಿದ್ದಾರೆ. ನಾವು ಸಾಂಪ್ರದಾಯಿಕ ಕುಟುಂಬದಲ್ಲಿ ಬಂದವರು. ಹೀಗಾಗಿ ನಾವು ಇಂಥ ತಪ್ಪೆಲ್ಲ ಮಾಡಲ್ಲ. ಕಳ್ಳರ ವಂಶದಲ್ಲಿ ನಾವು ಹುಟ್ಟಿಲ್ಲ, ಕಳ್ಳತನ ನಮ್ಗೆ ಗೊತ್ತಿಲ್ಲ. ನಾವು ದೇಶ ನೋಡ್ಲಿಕ್ಕೆ ಬಂದವರು, ಸಂಸ್ಕೃತಿ ನೋಡಕ್ ಬಂದವರು. ಅಂಕುರ್ ವಾಟ್ ನೋಡ್ಬಿಟ್ಟು ನಾವು ಈಗ ಲಾವೋಸ್ ದೇಶದ ಬುದ್ಧನ್ ನೋಡಕ್ ಬಂದಿದ್ದೀವಿ ಹಿಂದೆ. ನನ್ನ ಹೆಂಡತಿ ಆವಾಗ ಏನು ಅಂದ್ರೆ, ಆಗ ನಾನು ಇಲ್ಲಿ ದೊಡ್ಡ ಬುದ್ಧನ ಮೂರ್ತಿ ನೋಡಕ್ ಬಂದಿದ್ದೀನಿ, ದಯವಿಟ್ಟು ಬಿಟ್ಬಿಡಿ ಅಂತ ಅವಳು ಅಳ್ತಾ ಕೇಳಿದ್ಲು. ಅವ್ರಿಗೆ ಕರುಣೆ ಇಲ್ಲ. ಒಬ್ಬರಾದ್ಮೇಲೆ ಒಬ್ಬರು ಅಧಿಕಾರಿ. ಆದ್ರೆ ನಾವು ಭಾರತೀಯರು, ಹಿರಿಯ ನಾಗರಿಕರು ಅಂತ ನಮಗೆ ಯಾರು ನಮ್ಮ ಮೈ ಮುಟ್ಲಿಲ್ಲ, ಹೊಡಿಲಿಲ್ಲ, ಹಿಂಸೆ ಮಾಡ್ಲಿಲ್ಲ. ಕೂರ್ಚಿದ್ರು ದೊಡ್ಡ ಧ್ವನಿಯಲ್ಲಿ ಆಗಾಗ ಕೂಗಿ 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 ನಮ್ಗೆ ತಲೆನೋವು ಬರೋ ಹಾಗೆ, ಕಿವಿ ನೋವು ಬರೋ ಹಾಗೆ ಕೂಗಿದ್ರು. ನಾನು ಧೈರ್ಯವಾಗಿ ಹೇಳಿದೆ. ಸುಮಾರು ಒಂದು 3-4 ಗಂಟೆ ಆಯ್ತು. ಈ 8 ಜನ ಅಲ್ಲದೆ ಮತ್ತೆ ಬೇರೆಯವ್ರು ಯಾರೋ ಬಂದ್ರು. ಸ್ವಲ್ಪ ಭಾಷೆ, ಇಂಡಿಯನ್ ಭಾಷೆ ಬರೋನು ಒಬ್ಬನ ಕರೆಸಿದ್ರು. ಅವನು ಹೇಳ್ದ. ಆವಾಗ ನಮ್ದೆಲ್ಲ ಸುರಿದು ನಮ್ ಸೂಟ್ ಕೇಸ್ ಎಲ್ಲ ಮುಚ್ಚಿ, ನೋಡಿ ನಾಳೆ ನಮ್ಮ ಬೇರೆ ಅಧಿಕಾರಿ ಬರ್ತಾರೆ, ನೀವು ಮುಂದೆ ಲಾವೋಸ್ಗೆ ಆಗಕ್ಕಾಗಲ್ಲ, ನಿಮ್ ಪ್ರಯಾಣ ಕ್ಯಾನ್ಸಲ್ ಮಾಡಿದೀವಿ, ನಿಮ್ಮನ್ನ ಇಲ್ಲಿ ಬಂಧನದಲ್ಲಿ ಇಡ್ತೀವಿ, ನಿಮ್ಮನ್ನ ಜೈಲ್ಗೆ ಹಾಕಲ್ಲ, ಆ ಮುಂದಿನ ಏನು ಅಂತೇಳಿ ವಿಚಾರಣೆ ಆಗುತ್ತೆ. ನೀವು ಈ ರಾತ್ರಿಯನ್ನ ನಮ್ಮ ಮಹಡಿ ಮೇಲಿರುವಂತ ಗೆಸ್ಟ್ ರೂಮ್ ಅಲ್ಲಿ ಕಳಿಬೇಕು. ನಮ್ಮ ಅದೃಷ್ಟ ದುರದೃಷ್ಟ ಎರಡೂ ಒಟ್ಟಿಗೆ ಇದೆ. ಅದು ವಿದೇಶಿಗಳ ಬಂದ VIP ಗಳಿಗಿರುವಂತ ಲಾಂಜ್. ಅದ್ರ ಮೇಲೆ ನಮ್ಮನ್ನ ಬಿಟ್ರು. ಹೊರಗಡೆ ಒಬ್ಬ ದೊಡ್ಡ ಬಂದೂಕ್ ಇಟ್ಕೊಂಡಿದ್ದಂತ ಎತ್ತರದ ಅಜಾನುಬಾಹು, ನೋಡಿದ್ರೆ ರಾಕ್ಷಸ ಕಾಣುವಂತ ಒಬ್ಬ ವ್ಯಕ್ತಿನ ಕಾವಲುಗಾರನಾಗಿಟ್ಟು ಬಾಗಲಾಕ್ಬಿಟ್ರು. ನೀವು ಇಲ್ಲಿ ಬೆಳಗಾಗೋ ತನಕ ಇರಿ, ಮುಂದೇನು ಅಂತ ಹೇಳ್ತೀವಿ ಅಂತ. ಅಲ್ಲಿ ಬಾಗಲಾಕದ್ಮೇಲೆ ಮತ್ತೆ 4 ಜನ ಬಂದ್ರು, ಅವ್ರ ಹೈಯರ್ ಆಫೀಸ್. ಅವರು ಎನ್ಕ್ವೈರಿ. ಮತ್ತೆ ಮೊದಲಿಂದ ಹೇಳಿ 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 ತಲೆನೋವು ಬಂದೋಯ್ತು, ಕಿವಿ ನೋವು ಬಂದೋಯ್ತು, ತಲೆ ಕೆಟ್ಟೋಯ್ತು. ಆ ಸಂದರ್ಭದಲ್ಲಿ ಅಲ್ಲಿ ಏನ್ ಮಾಡ್ಬೋದು? ಅಲ್ಲಿ AC ರೂಮು, ನಾವು AC ಹಾಕೊಳ್ಳಿಲ್ಲ, ಮಂಚ ಇಲ್ಲ, 2-3 ಸೋಫಾಗಳಿತ್ತು, ಕೂತ್ಕೊಂಡೇ ಇರಬೇಕು. ಕೆಳಗಡೆ ನೆಲದ ಮೇಲೆ ಒಂದು ನೆಲದ ಹಾಸಿದ್ರು, ಹಾಸಿಗೆ ಇಲ್ಲ, ದಿಂಬಿಲ್ಲ, ಕಂಬಳಿ ಇಲ್ಲ, ಹೊದ್ಗೊಳಕ್ಕೇನೂ ಇಲ್ಲ. ಏನ್ ಮಾಡೋದು? ನಮ್ಮ ಪುಣ್ಯ, ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ ಹೇಳ್ತಾರೆ, ನಿಮ್ಗೆ ಗೊತ್ತಿರಬಹುದು. ಶಾಪದಲ್ಲೂ ಒಂದು ವರ ಅನ್ನೋ ಹಾಗೆ ಉತ್ತಮವಾದ ಒಂದು ಟಾಯ್ಲೆಟ್ ಇತ್ತು, ಒಂದು ಅಡಿಗೆ ಮನೆ ಇತ್ತು. ಆ ಅಡಿಗೆ ಮನೆಯಲ್ಲಿ ನೀರು ತುಂಬಿಟ್ಟಿದ್ರು. ಹಾಲಿನ ಪುಡಿಕೆಗಳು ಅಂದ್ರೆ ಪ್ಯಾಕೆಟ್, ಹಾಲಿನ ಪುಡಿಯ ಪ್ಯಾಕೆಟ್ಗಳಿತ್ತು. ಟೀ ಮತ್ತೆ ಕಾಫಿ ಪುಡಿಯ ಪ್ಯಾಕೆಟ್ಗಳಿತ್ತು. ಸೊ ಕರೆಂಟ್ ಇತ್ತು. ನಾವು ಒಂದು ಒತ್ತಡದಲ್ಲೂ ಸಹ 4-5 ಸಲ ಕಾಫಿ, ಟೀ, ಬಿಸಿನೀರು ಕುಡಿದ್ವಿ. ಇಡೀ ರಾತ್ರಿ ನಿದ್ದೆ ಬರಲಿಲ್ಲ. ಮಾತಾಡ್ತಾ ಇದ್ವಿ. ನನ್ನ ಹೆಂಡತಿ ಅಳುತ್ತಾಳೆ, ಹೋಗದಿದ್ರೆ ಏನ್ ಮಾಡೋದು? ನನಗೆ ನಾನಾ ತರದ ಯೋಚನೆಗಳರಿ. ನಾನೊಬ್ಬ ನಟ, ಸಾಹಿತಿ, ಬರಹಗಾರ, ಎಲ್ಲೋ ಆಂಗಲಿಂದ ನಂಗೆ ಯೋಚನೆ. ಮುಂದೆ ಹೋದ್ರೆ ಇದು ಭಾಷಣ ಹೆಂಗ್ ಮಾಡೋದು ಎಲ್ಲರ ಎದುರಿಗೆ, ಇದನ್ನ ನಾಟಕ ಮಾಡೋದು ಹೆಂಗೆ, ಇದು ಲೇಖನ ಮಾಡೋದು ಹೆಂಗೆ, ಇದ್ರ ಬಗ್ಗೆ ಯೋಚನೆ. ಆಮೇಲೆ ನಾನು ಕಸ್ತೂರಿ ಸಂಪಾದಕರಿಗೆ ಹೇಳೋಗಿದ್ದೆ, ಹಿಂಗೋಗಿ ಬರ್ತೀನಿ, ಬಂದ್ಮೇಲೆ ಪ್ರವಾಸ ಕಥನ ಕೊಡ್ತೀನಿ ಅಂತ ಹೇಳಿ. ಅದಕ್ಕೇನ್ ಹೆಸರಿಡೋದು, ಆ ಹೆಸರು ಏನಿಡೋದು ಅಂತ ಯೋಚನೆ ಮಾಡ್ತಾ ಅಲ್ಲಿ ಒಂದು ಟೈಟ್ಲು ಸಹ ಹೊಳೆದಿತ್ತು. ಆ ಒಂದು ಕಥೆ ಅಥವಾ ಲೇಖನಕ್ಕೆ ಏನು ಹೆಸರು ಅಂತ ನೋಡಿದಾಗ ಅದ್ ಹೆಸರು ಈಗ ಸದ್ಯಕ್ಕೆ ಮರ್ತೋಗಿದೆ, ನೆನಪು ಬರ್ತಾ ಇಲ್ಲ, ಆಮೇಲೆ ಹೇಳ್ತೀನಿ ಅದನ್ನ. ಅದಕ್ಕೆ ಪಂಗನಾಮ ಅಂತ ಬರುತ್ತೆ. ಅದು ಆ ಪಂಗನಾಮ, ಎಂತ ಪಂಗನಾಮ ಅನ್ನೋದು ಒಂದೇನೋ ಬರ್ಕೊಂಡಿದೀನಿ. ಸರಿ, ರಾತ್ರಿ ನನ್ನ ಹೆಂಡತಿ ತಲೆ ಚಚ್ಕೊಂಡ್ಲು. ಅಲ್ರಿ, ನಾವು ಜೈಲಿಗೆ ಹೋಗ್ತೀವೋ, ಕಂಡ್ಬಿಡೋ ಅಷ್ಟ್ರ ತನಕ ನಾವು ಬದುಕಿರ್ತೀವೋ ಇಲ್ವೋ, ನಮ್ಗೆ ಏನ್ ಹಿಂಸೆ ಮಾಡ್ತಾರೆ ಯೋಚನೆ ಮಾಡ್ತಾ ಇದೀನಿ, ನೀವು ಲೇಖನ ಕತೆ ಬಗ್ಗೆ ಯೋಚನೆ ಮಾಡ್ತೀರಾ, ಅದ್ರ ಟೈಟ್ಲ್ ಬಗ್ಗೆ ಯೋಚನೆ ಮಾಡ್ತಿರಲ್ಲ ಅಂದು. ಬಿಡೆ, ಸಾಯವಾಗ್ಲೂ ನಕ್ಕೊಂಡು ಹೋಗ್ಬೇಕು, ಏನಾಗತ್ತೆ ಆಗ್ಲಿ ಅಂತ ಹೇಳಿ ಧೈರ್ಯವಾಗಿತ್ತು. ಸರಿ, ಆಮೇಲೆ ಏನಾಯ್ತು, 6ನೇ ದಿವಸ ಬೆಳಗ್ಗೆ ಇನ್ನಿಬ್ರು ಪೊಲೀಸ್ ಅಧಿಕಾರಿಗಳು ಬಂದ್ರು. ಆದ್ರೆ ಒಂದನ್ನು ಮೆಚ್ಚಬೇಕು, ಭಾರತೀಯರಾದ ಹಿರಿಯ ನಾಗರಿಕರಾದ ಗಂಡು ಹೆಣ್ಣಾದ ನಮ್ಮನ್ನ ಅವ್ರು ಯಾವುದೇ ರೀತಿ ಮುಟ್ಲಿಲ್ಲ, ಹಿಂಸೆ ಮಾಡ್ಲಿಲ್ಲ. ಜೋರಾಗಿ ಕೂಗಾಡಿ ಪ್ರಶ್ನಿಸಿದ್ರು, ಹೆದರ್ಸೋಕ್ ಪ್ರಯತ್ನ ಪಟ್ರು. ಆ ಇಬ್ರು ಬಂದವ್ರು ನಮಗೆ 2 ದೊಡ್ಡ ಬಾಟ್ಲಲ್ಲಿ ಜ್ಯೂಸು ಮತ್ತೆ ಎಗ್ಗಿರೋ ಅಂತ ಬ್ರೆಡ್, ಏನು ಕೇಕ್ ಎಲ್ಲ ತಂದಿದ್ರು. ತಿನ್ನಿ. ಇಲ್ಲ, ನಾವು ತಿನ್ನಲ್ಲ, ನಾವು ವೆಜ್ ಅಂತ ಹೇಳಿ ನಾವು ಅದನ್ನ ತಿನ್ಲಿಲ್ಲ, ಬೇರೆ ಜ್ಯೂಸ್ ಕುಡಿದ್ವಿ. ಮತ್ತೆ ಅವರಿಬ್ರು ಇದನ್ನೇ ಮಾತಾಡಿದ್ರು ನಮಗೆ. ಸರಿ, ನನಗ್ ಬೋಲು ಬಂಡ ಧೈರ್ಯ ರೀ,
ಲೇಖನಗಳೆಲ್ಲ ಬರೆಯೋದು ಮತ್ವೆಲ್ಲ ಮಾಡ್ತಿದ್ದರಿಂದ ನನಗ್ ಗೊತ್ತು. ಸೊ ಭಾರತೀಯರಿಗಾಗಿ ಒಂದೊಂದು ದೇಶದಲ್ಲೇ ಎಂಬಸಿ ಇರುತ್ತೆ, ಭಾರತೀಯ ರಾಯಭಾರ ಕಚೇರಿ ಇರುತ್ತೆ. ಆ ರಾಯಭಾರ ಕಚೇರಿಯನ್ನ ನಾನು ಸಂಪರ್ಕಿಸಬೇಕು. ಆ ಅಧಿಕಾರಿಗಳಿಗೆ ಹೇಳಿದೆ, ನೋಡಿ ನಮ್ಗೆ ಮುಂದೆ ಏನಾರ ಆಗ್ಲಿ, ನಾವು ಭಾರತೀಯ ರಾಯಭಾರಿ ಕಚೇರಿ ಅದು ವಿಯೆಂಟೈನ್ ಅನ್ನೋ ಜಾಗದಲ್ಲಿ ಇದೆ, ಅದು ಲುವಾಂಗ್ ಪ್ರಭಾಗದಿಂದ ದೂರ, ನಮಗೆ ಫೋನ್ ಮಾಡ್ಕೊಡಿ ಅಂದ್ರೆ ನಮ್ಮ ಹತ್ರ ಫೋನು ಇಲ್ಲ. ನಮ್ಮ ಹತ್ರ ಆ ಕಾಲದಲ್ಲಿ ಇಂಥ ಸಾಫ್ಟ್ವೇರ್ ಫೋನ್ ಇಲ್ಲ, ಯಾವುದೋ ಸಾಧಾರಣ ಫೋನು ಏನು ಉಪಯೋಗ ಇಲ್ಲ, ಫೋನ್ ಸಿಗಲ್ಲ. ನಮ್ಮ ಬಂಧುಗಳು ಯಾರಿಗೂ ಪ್ರಪಂಚದಲ್ಲಿ ಯಾರಿಗೂ ನಾವು ಕಂಬೋಡಿಯಾ ಅನ್ನೋ ದೇಶಕ್ಕೆ ಹೋಗಿದೀವಿ, ವಿಯೆಟ್ನಾಂ ಲಾವೋಸ್ ಅನ್ನೋ ದೇಶಕ್ಕೆ ಹೋಗಿದ್ವಿ ಅಂತ ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಇದು ಡಾಮ್ ಹೊಡೆಯುವಂತ ವಿಷಯ ಅಲ್ಲಲ್ಲ. ನಾವು ಗಂಡ ಹೆಂಡ್ತಿದ್ವಿ, ನಮ್ಮ ಪಾಡಿಗೆ ನಾವು ಬಂದ್ಬಿಟ್ವಿ ತಯಾರಿ ಮಾಡಿ. ಸರಿ, ನಮ್ ದುಡ್ಡು ನಮ್ದು ಇದು, ನಾವು ಹೋಗೋಣ, ಯಾರಿಗೆ ಯಾಕೆ ಕೇಳ್ಬೇಕು ಅಂತ ಹೊಟ್ಟೋಗಿದ್ವಿ. ಈ ತರದ ದಿಮಾಕು ಒಂದ್ ಸ್ವಲ್ಪ ಇರಬಾರ್ದು ಅನ್ನಿಸ್ತು. ನಾವ್ ಎಲ್ಲಿ ಹೋದ್ವಿ, ಏನು ಎಲ್ಲಿರ್ತೀವಿ, ಯಾವ ಹೋಟ್ಲು, ಇವೆಲ್ಲ ಅಡ್ರೆಸ್ ಕೊಟ್ಟೋಗ್ಬೇಕು ನಮ್ ಜನರಿಗೆ, ಆವಾಗ ಒಂದ್ ಸೇಫ್ಟಿ ಇರುತ್ತೆ. ಸರಿ ಆಯ್ತು. ಆಮೇಲೆ ಅವರಲ್ಲಿ ಒಬ್ರು ಪಾಪ ಕರುಣೆಯಿಂದ ಫೋನ್ ಮಾಡಿ ವಿಯೆಂಟೈನ್ನ ರಾಯಭಾರಿಗೆ ಕೊಟ್ರು. ಭಾಷೆ ಸಮಸ್ಯೆ ಇದೆಯಲ್ಲ, ಆ ರಾಯಭಾರಿಗೆ ಭಾಷೆ ಬರೋಲ್ಲ. ನಾನು ಇಂಗ್ಲಿಷ್ ಅನ್ನು ಹೇಳಿದ್ದ, ಅಲ್ಲಿ ಸ್ವಲ್ಪ ಇಂಗ್ಲಿಷ್ ಬರೋ ಅಂತವ್ರು ನನ್ನ ಮಾತನ್ನು ಕೇಳಿ ಅವ್ರಿಗೆ ಹೇಳಿ, ಅವ್ರು ಹೇಳಿದ್ರು ನಮಗ್ ಕೇಳಿ, ನಾವು ಅಲ್ಲಿ ಬರ್ಬೇಕು ಕಂಪ್ಲೇಂಟ್ ಕೊಡ್ತೀವಿ ಅಂದ್ರೆ ನೀವು ಇಲ್ಲಿ ಬರೋ ಹಂಗಿಲ್ಲ, ಇದು 250 ಕಿಲೋಮೀಟರ್ಗೂ ಜಾಸ್ತಿ ಇದೆ, ಕಾಡಿನ ಪ್ರದೇಶ, ನೀವು ಇಲ್ಲಿ ಬರ್ಲಿಕ್ಕೆ ಆಗೋದಿಲ್ಲ, ಆದ್ರಿಂದ ನೀವು ಅಲ್ಲೇ ವಾಪಸ್ ಹೋಗಿ, ಬೇಕಾದ್ರೆ ಕಾಂಬೋಡಿಯಾಗ ವಾಪಸ್ ಹೋಗಿ ಅಲ್ಲೇ ಕಂಪ್ಲೇಂಟ್ ಕೊಡಿ ಅಂದ್ರು. ನಾವು ಕಾಂಬೋಡಿಯಾಗ ಯಾಕೆ ವಾಪಸ್ ಹೋಗೋಣ, ನಾವು ಮುಂದೆ ಬುದ್ಧನ್ ನೋಡಕ್ ಬಂದಿದ್ವಿ, ನಮ್ಮನ್ನ ಬಿಡೋಕ್ ಹೇಳಿ ಅಂದ್ವಿ. ಇಲ್ಲ, ಬಿಡಕ್ ಆಗಲ್ಲ ಅಂದ್ರು. ಸರಿ, ಆಮೇಲೆ ಅವ್ರಿಗೆ ಹೇಳಿದ್ವಿ, ನಾವು ಕಳ್ಳರಲ್ಲ, ಆದ್ರಿಂದ ನಾವು ದರೋಡೆಕೋರಲ್ಲ ಅಥವಾ ನಾವು ಸ್ಮಗ್ಲರ್ಸ್ ಅಲ್ಲ, ದಯವಿಟ್ಟು ನಾವು 50 ದೇಶ ನೋಡಿದ್ವಿ, ನಾನು ಎಲ್ಲ 2 ಪಾಸ್ಪೋರ್ಟ್ ತಗೊಂಡಿದ್ವಿ, ನಂದು ಉಮಾದು 2 ಪಾಸ್ಪೋರ್ಟ್, ತಲಾ 2 ಪಾಸ್ಪೋರ್ಟ್ ಹಳೆ ತೋರಿಸಿದ್ವಿ, ನಾವ್ ಎಷ್ಟು ದೇಶಗಳಿಗೆ ಹೋಗಿದ್ವಿ, ಎಷ್ಟು ಸೇಫ್ ಆಗಿದ್ವಿ, ಅಲ್ಲಿ ಏನು ಕಂಪ್ಲೇಂಟ್ ಇಲ್ಲ ನಮ್ಮ ಬಗ್ಗೆ. ಇಂಟರ್ನೆಟ್ ಅಲ್ಲೆಲ್ಲ ಸಿಗುತ್ತೆ, ಇಂಟರ್ನೆಟ್ ಅಲ್ಲಿ ಹುಡುಕಿದ್ರು ನಮ್ಮ ಹೆಸರು ಎಲ್ಲೂ ಸ್ಮಗ್ಲರ್ಸ್ ಹೆಸರಲ್ಲಿ ಇಲ್ಲ, ನಮ್ಮ ಫೋಟೋ ಅಲ್ಲಿ ಇಲ್ಲ. ಹೀಗಾಗಿ ಅವ್ರು ಸ್ವಲ್ಪ ನಮ್ಮ ಬಗ್ಗೆ ಕಾಳಜಿ ಬಂತು. ಆಮೇಲೆ ಅವರು ಒಬ್ರು ಹೇಳಿದ್ರು, ನೋಡಿ ಇನ್ನು ಏನೇ ಕಾರಣಕ್ಕೆ ನೀವು ಮುಂದೆ ಹೋದ್ರೆ ನಿಮ್ಗೆ ಶೂಟ್ ಮಾಡ್ತಾರೆ, ನಿಮ್ಮನ್ನ ಸ್ಮಗ್ಲರ್ ಅಂತ ಹೇಳಿ ಎನ್ಕ್ವೈರಿ ಆದ್ರೆ ಅಮೆರಿಕಾಗ್ ಹೋಗುತ್ತೆ. ಯಾಕಂದ್ರೆ ಡಾಲರ್ ಎನ್ಕ್ವೈರಿ ಆಗಿರೋದ್ರಿಂದ ಡಾಲರ್ಗೆ ಸಂಬಂಧಪಟ್ಟ ಸಮಸ್ಯೆ ಆದ್ರೆ ಅಮೆರಿಕಾಗ್ ನಿಮ್ಮನ್ನು ಒಯ್ತಾರೆ, ಅಲ್ಲಿ ಜೈಲ್ಗೆ ಹಾಕ್ಬೋದು. ಇಲ್ಲ, ಇಲ್ಲಿ ಲುವಾಂಗ್ ಪ್ರಭಾವಲ್ಲಿ ಜೈಲಿಗೆ ಹೋಗೋದು. ಎಷ್ಟು ವರ್ಷ ಕೇಸ್ ನಡೆಯುತ್ತೋ ಗೊತ್ತಿಲ್ಲ, ಇದಕ್ಕೆಲ್ಲ ಸಿದ್ಧರಾಗಿರಿ ಅಂದ್ರು. ಆಯ್ತು, ನಾವು ಸಿದ್ಧರಾಗಿರಿ. ನನ್ನ ಹೆಂಡತಿ ಹೆದರಿ ಹಾರಿ ಮೂರ್ಛೆ ಹೋಗೋದಂತೆ ಬಾಕಿ. ನಾನು ಧೈರ್ಯವಾಗೆಲ್ಲ ಹೇಳಿದೆ. ಆಮೇಲೆ ಅವ್ರಿಗೆ ಹೇಳಿದೆ, ರಾಯಭಾರಿಗಳಿಗೆ ಹೇಳಿದೆ, ದಯವಿಟ್ಟು ಇವ್ರಿಗೆ ಹೇಳಿ ನಮ್ಮ ಪಾಸ್ಪೋರ್ಟ್ ಅಲ್ಲಿ ಏನು ಮಾರ್ಕ್ ಮಾಡಬಾರ್ದು ನಮ್ಮ ಬಗ್ಗೆ ಕೆಟ್ಟದಾಗಿ ಅಂತ. ಆಯ್ತು ಅಂದ್ರು. ಸರಿ, ಆಮೇಲೆ ಇವ್ರಿಗೆ ಹೇಳಿದ್ವಿ. ಆಮೇಲೆ ಅವರು ಪರಸ್ಪರ ಚರ್ಚೆ ಮಾಡ್ಕೊಂಡು ಅವ್ರು ಏನ್ ಹೇಳಿದ್ರು, ನೀವು ಈಗ ವಾಪಸ್ ಕಾಂಬೋಡಿಯಾಗ ಹೋಗಿ, ಯಾಕಂದ್ರೆ ಕಾಂಬೋಡಿಯಲ್ಲಿ ತಗೊಂಡಂತ ಒಂದು ಪರ್ಮಿಟ್ ಏನಿರುತ್ತಲ್ಲ, ವೀಸಾ, ಅದು 1 ವಾರಕ್ಕೆ ಕೊಟ್ಟಿದ್ದು. ನೀವು ಬೇರೆ 4-5 ದಿವಸ ಆಗಿದೆ, ಇನ್ನೂ 2 ದಿವಸ ಅಲ್ಲಿ ಇರ್ಬೋದು. ನೀವು ವಾಪಸ್ ಕಾಂಬೋಡಿಯಾಗ ಹೋಗಿ, ನಿಮ್ಮನ್ನು ಬಿಡ್ತೀವಿ. ಆದರೆ ಯಾವುದೇ ಕಾರಣಕ್ಕೆ ನೀವು, ಯಾಕಂದ್ರೆ ಅಲ್ಲೆಲ್ಲ ಚಿಕ್ಕ ಚಿಕ್ಕ ದೇಶಗಳಾದ್ರಿಂದ ನೀವು ರೈಲಲ್ಲಿ, ಬಸ್ಸಲ್ಲಿ, ಕಾರಲ್ಲೆಲ್ಲ ಪ್ರಯಾಣ ಮಾಡಬಹುದು. ನೀವು ನಮ್ಮ ಪರವಾನಗಿ ಇಲ್ಲದೆ ಕಳ್ಳ ಮಾರ್ಗದಿಂದ ಕಳ್ಳಸಾಗಾಣಿಕೆ ಹೇಗೆ ಮಾಡ್ತಾರೆ ಹಾಗೆ ನೀವು ಗುಟ್ಟಾಗಿ ಏನಾದ್ರು ಹೋಗಿ ಯಾವುದೇ ದೇಶಕ್ಕೆ ಹೋದ್ರೆ, ನೀವು ಸಿಂಗಾಪುರ್ಗೆ ಹೋದ್ರೂ ಸರಿ, ಯಾವುದೇ ದೇಶಕ್ಕೆ ಹೋದ್ರೂ ಸರಿ, ಥೈಲ್ಯಾಂಡ್ಗೆ ಹೋದ್ರೂ ಸರಿ, ಇಂಟರ್ನೆಟ್ ಮೂಲಕ ನಿಮ್ಮನ್ನ ಪೊಲೀಸರು ಬೇಟೆ ಆಡ್ತಾರೆ. ಆ ಮೂರ್ಖತನ ಮಾಡಬೇಡಿ. ನೀವೇನಿದ್ರು ಕಾಂಬೋಡಿಯಾಗ ಹೋಗಿ, ಇಂಡಿಯಾಗ ಹೋಗಿ, ಬೇಕಾದ್ರೆ ಮುಂದಿನ ವರ್ಷ ನಮ್ಮ ದೇಶಕ್ಕೆ ಬನ್ನಿ, ಸ್ವಾಗತಿಸ್ತೀವಿ, ಈಗ ವಾಪಸ್ ಹೋಗ್ಬೇಕು. ಆಯ್ತು ಅಂತ ಒಪ್ಕೊಂಡ್ವಿ. ಸರಿ, ಆಮೇಲೆ ಅವ್ರೇನ್ ಹೇಳಿದ್ರು, ನಮ್ಮ ಹಿಂದೆ ನಿಮ್ಗೊಂದು ಹೇಳೋದು ವಿಷಯ ಮರ್ತೆ, ನಮ್ಮಲ್ಲಿ ಇಲ್ಲಿ ಪೊಲೀಸರು ಬಂದಿದ್ದಾಗ ನಮ್ಮ ಟೈಮ್ ಆಯ್ತಲ್ಲ, ಹೊರಗೆ ಕರ್ಕೊಂಡು ಹೋಗೋದಕ್ಕೆ, ಲುವಾಂಗ್ ಪ್ರಭಾಂಗ್ಗೆ ಕರ್ಕೊಂಡು ಹೋಗೋಕೆ ನಮ್ಮ ಪ್ಯಾಕೇಜು ಹೋಟೆಲಿನ ಕಾರ್ ಬಂದಿತ್ತು. ಅದಕ್ಕೆ ಅದು ವಾಪಸ್ ಹೋಯ್ತು. ನೋಡಿ, ಈಗ ವಾಪಸ್ ಹೋಗಿದ್ದಾರೆ, ಏನ್ ಮಾಡೋದು ಅಂದೆ. ಸರಿ, ಇಲ್ಲ ಅವ್ರಿಗೆ ಹೇಳಕ್ಕಾಗಲ್ಲ ಅಂದ್ರೆ ಅದು ಹೋಯ್ತು ದುಡ್ಡು. ಸರಿ, ಆವಾಗ ನಾವು ಏನ್ ಮಾಡಿದ್ವಿ, ವಿಯೆಟ್ನಾಂ ಅಲ್ಲಿರೋ ನಮ್ಮ ಏಜೆಂಟ್ NEN ಒಳಗೆ ಫೋನ್ ಮಾಡಿ, ಹೀಗೀಗ ಆಯ್ತು. ಅದು ನಮ್ಮ ಹತ್ರ ಫೋನ್ ಇಲ್ಲ, ಪೊಲೀಸರ ಹತ್ರ ಒಬ್ಬರ ಹತ್ರ ಫೋನ್ ಇಸ್ಕೊಂಡು ಮಾಡಿದ್ದು. ಹೊಟ್ಟೋಯ್ತು, ನೀವು ದುಡ್ಡು ವಾಪಸ್ ಕಳಿಸಿ, ನಾವು ವಾಪಸ್ ಹೋಗ್ತದೆ. ನಮ್ಮ ಹತ್ರ ಏನೂ ದುಡ್ಡಿಲ್ಲ, ಭಾರತೀಯ ನೋಟ್ ಇಲ್ಲ, ಮತ್ತೆ ನಮ್ಮ ಹತ್ರ ಇದ್ದ $700 ಸಹ ಕಳ್ಳ ನೋಟ್ ಆಗಿರೋದ್ರಿಂದ ಇವಾಗ ಅದು ನಮ್ಗೆ ಏನು ಉಪಯೋಗ ಇಲ್ಲ, ನಾವು ಭಿಕ್ಷುಕರಾದಂಗ ಆಗಿದ್ದೀವಿ ಅಂತ ಹೇಳಿದೆ. ಸರಿ, ಅವಳು ಮಾರನೇ ದಿವಸ ಕಳಿಸ್ತೀನಿ ಅಂದ್ಲು. ಆಮೇಲೆ ಇಡೀ ರಾತ್ರಿ ಅಲ್ಲಿ ಕಾಯ್ತಾ ಇದ್ವಿ. ಹೇಳಿದ್ದೆ ನಿಮಗೆ, ಬೆಳಗ್ಗೆ ಆದ ತಕ್ಷಣ ಇಷ್ಟೆಲ್ಲ ಆದ್ಮೇಲೆ ನಮ್ಮನ್ನ ಕರ್ಕೊಂಡು ಏರ್ಪೋರ್ಟ್ಗೆ ಹೋಗೋದಕ್ಕೆ ಮೊದಲು ಅವ್ರು ಏನ್ ಹೇಳಿದ್ರು, ನೋಡಿ $125 ನೀವಿಬ್ರು ವಾಪಸ್ ಹೋಗ್ತೀರಿ ಕಾಂಬೋಡಿಯಾಗೆ ಅಂದ್ರು. 1 ಅವರ್ ಆಯ್ತು, $200 ಆಯ್ತು ಅಂದ್ರು. ಇನ್ನೊಂದು ಸ್ವಲ್ಪ ಹೊತ್ತಾಯ್ತು,
$300 ಆಯ್ತು, $300 ಕೊಡಬೇಕು. ನಿಮ್ಮ ಜೆನ್ನಿ ಬಂದ್ಬಿಟ್ಟು ನೀವು $300 ವಾಪಸ್ ಕಳಿಸಿದ್ದಾರೆ, ನಾವು ನೀವು ವಾಪಸ್ ಏನಾದ್ರು ದುಡ್ಡು ಕೊಡಬೇಕು ಅಂತಿದ್ವಿ, ಆದ್ರೆ ಈಗ $300 ಆಗೋಯ್ತು, ಅದರಿಂದ ಕೊಡಕ್ಕಾಗಲ್ಲ ಅಂದ್ರು. ನಮ್ಮ ಜೊತೆಗೆ ಅವರು ಪೊಲೀಸರು ಬಂದ್ರು, ಗನ್ ಮ್ಯಾನ್ ಜೊತೆಗೆ ಬಂದ್ರು. ನಾವೇನೋ ಕಳ್ಳರ ತರ ಅವ್ರ ಜೊತೆ ಮಧ್ಯದಲ್ಲಿ ಹೋದ್ರೆ ಇಬ್ರು ಪೊಲೀಸ್ ಅಧಿಕಾರಿಗಳು ಬಂದ್ರು. ಪೊಲೀಸ್ ಅಧಿಕಾರಿಗಳು ಬಂದ್ರೆ ಅಲ್ಲಿ ಹೋಗೋ ತನಕ ನಮಗೆ ಆ ಫ್ಲೈಟ್ ಹತ್ರ ಹೋದಾಗ ಅಲ್ಲಿ ಆ ಸಂಬಂಧಪಟ್ಟ ಏಜೆನ್ಸಿ ಅವ್ರು ಹೇಳಿದ್ರು, ಈಗ ನೋಡಿ ರೇಟ್ ಏರ್ತಾ ಹೋಗಿದೆ, ನಿಮ್ಮಿಬ್ಬರಿಗೆ $500 ಆಯ್ತು, $500 ಕೊಡಿ. ನಮ್ಮ ಹತ್ರ $200 ಇಲ್ಲ, $300 ಜೆನ್ನಿ ವಾಪಸ್ ಕಳಿಸಿದ್ದು ಇವ್ರ ಹತ್ರ ಪೊಲೀಸರ ಹತ್ರ ಇದೆ, $200 ಏನಪ್ಪ ಮಾಡೋದು, ಮತ್ ಜೈಲ್ಗೆ ಹೋಗ್ಬೇಕಲ್ಲ ಅನ್ಕೊಂಡ್ರಿ. ಆಗ ಬಹಳ ದೊಡ್ಡ ಮನಸ್ಸು ಮಾಡ ಇಬ್ರು ಪೊಲೀಸ್ ಅಧಿಕಾರಿಗಳು ತಲಾ ಅವ್ರ ಪ್ಯಾಂಟ್ ಜೋಬದಿಂದ $100 ತೆಗೆದು ನಮಗ್ ಕೊಟ್ರು. ಇಂಥ ಒಳ್ಳೆ ಪೊಲೀಸ್ ಅಧಿಕಾರಿಗಳಿದಾರ? ಸಿನಿಮಾದಲ್ಲಿ ನಿಜ ಜೀವನದಲ್ಲಿ ಪೊಲೀಸ್ ಅಧಿಕಾರಿಗಳಲ್ಲಿ ಬಹಳ ಜನ ಭ್ರಷ್ಟ ಇರ್ತಾರೆ, ದುಡ್ಡು ಹೊಡಿತಾರೆ, ಅವ್ರು ಕೊಲೆ ಮಾಡ್ತಾರೆ, ಕಳ್ತನಕ್ ಪ್ರೇರೇಪಿಸ್ತಾರೆ, ಸ್ಮಗ್ಲರ್ಸ್ ಜೊತೆ ಸೇರ್ಕೋತಾರೆ ಅಂತ ಕೇಳಿದ್ವಿ. ಈ ಇಬ್ಬರು $100 ಕೊಡ್ತಾ ಇದಾರೆ ಈ ಕಾಲದಲ್ಲಿ, ಪುಣ್ಯಾತ್ಮರು ಅನ್ಕೊಂಡ್ವಿ. ಆಮೇಲೆ ಅವ್ರು ಇನ್ನೊಂದು ಕಂಡೀಷನ್ ಹೇಳಿದ್ರು, ನಿಮಗೆ ಈಗ ಪಾಸ್ಪೋರ್ಟ್ ಕೊಡಲ್ಲ ಕೈಯಲ್ಲಿ, ಗಗನಸಖಿ ಹತ್ರ ಏರ್ ಹೋಸ್ಟೆಸ್ ಹತ್ರ ಕೊಟ್ಟಿರ್ತೀವಿ, ನೀವು ಕಾಂಬೋಡಿಯಲ್ಲಿ ಇಳಿದ ಮೇಲೆ ಆ ಪಾಸ್ಪೋರ್ಟ್ ಅನ್ನು ನಿಮಗೆ ಕೊಡ್ತಾರೆ ಅಂತ ಹೇಳಿದ್ರು. ಇದರ ನಿಜವಾದ ಗೂಢಾರ್ಥ ಏನು ಅಂತ ಒಳಗಿನ ಅರ್ಥ ಆಮೇಲೆ ಹೇಳ್ತೀನಿ ನಿಮಗೆ. ಸರಿ, ಅಲ್ಲಿಂದ ನಾವು ಫ್ಲೈಟ್ ಹತ್ತಿದ್ವಿ. ನಮ್ಮ ಮುಂದಿನ ಸೀಟಲ್ಲೇ ಕೂರಿಸಿದ್ರು. ಗಗನಸಖಿ ನಮ್ ಜೊತೆ ನೋಡ್ತಾನೆ ಇದ್ಲು ಮಧ್ಯ ಮಧ್ಯ. ಸದ್ಯ ಬಿಟ್ರೆ ಬಿಡುಗಡೆ ಆಯ್ತಲ್ಲಪ್ಪ, ಕೃಷ್ಣ ವಾಸಸ್ಥಾನ, ನಾಳೆ ಕೃಷ್ಣ ಜನ್ಮಾಷ್ಟಮಿ, ಕೃಷ್ಣ ಹುಟ್ಟದ ಜೈಲಿಗೆ ನಾವು ಹೋಗಿದ್ರೆ ಏನಪ್ಪಾ ಗತಿ ಅಂತ ನನ್ನ ತಲೆ ಲೇಖನ ಬರೆಯಕ್ಕೆ ಯೋಚನೆ ಮಾಡ್ತು. ಏನು, ಜೈಲಲ್ಲೇ ಇದ್ರೆ ಗಂಡಸರ ಬ್ಯಾರಲಲ್ಲಿ ನಮ್ಮನ್ನ ಹಾಕ್ಬಿಡ್ತಾರೆ ಜೈಲು, ಹೆಂಗಸರ ಜೈಲಿಗೆ ಅವ್ರನ್ನ ಹಾಕ್ತಾರೆ. ಮಧ್ಯದಲ್ಲಿ ದೊಡ್ಡ ಗೋಡೆ ಇರುತ್ತೆ. ಸಿನಿಮಾದಲ್ಲೆಲ್ಲ ತೋರಿಸ್ತಾರಲ್ಲ, ಎಷ್ಟೋ ಇಂಗ್ಲಿಷ್ ಸಿನಿಮಾ, ಹಿಂದಿ ಸಿನಿಮಾ, ಕನ್ನಡ ಸಿನಿಮಾದಲ್ಲಿ ನೋಡಿದೀವಿ. ಗೋಡೆ ತಟ್ಟಿ ಮಾತಾಡ್ಬೇಕು ಸಂಕೇತದಲ್ಲಿ, ಫೋನ್ ಇರಲ್ಲ, ಭಾಷೆ ಇರಲ್ಲ, ಹೇಗ್ ಮಾತಾಡೋದು? ವರ್ಷಾನುಗಟ್ಲೆ ಗಂಡ ಹೆಂಡತಿ ಮೀಟ್ ಮಾಡಕ್ಕೆ ಆಗಲ್ಲ. ಅಂತ ಸ್ಥಿತಿ ಬಂದ್ರೆ ನಮ್ಗೆ ಏನ್ ಮಾಡೋದು? ಸಂಕೇತ ಭಾಷೆ ಏನ್ ಮಾಡ್ಕೋಬೇಕ? ಅವಾಗ ಏನೆಲ್ಲಾ ಯೋಚನೆಗಳು ಬಂತು. ಸರಿ, ಬಂದ್ವಿ ಅಲ್ಲಿ ಕಾಂಬೋಡಿಯಾದ ನೊಂಪೆಗ್ ಬಂದ್ವಿ, ಇಳಿದ್ವಿ. ಆ ಗಗನಸಖಿಯಿಂದ ತಂದು ನಮಗ್ ಪಾಸ್ಪೋರ್ಟ್ ಕೊಟ್ರು, ಚೆಕ್ ಮಾಡ್ಕೊಂಡ್ವಿ. ಪಾಸ್ಪೋರ್ಟ್ ಅಲ್ಲಿ ಏನೋ ಅವರು ಕೆಟ್ಟ ರಿಮಾರ್ಕ್ಸ್ ಬರೆದಿರ್ಲಿಲ್ಲ. ಹೀಗಾಗಿ ನಾವು ಸೇಫ್ ಅನ್ಕೊಂಡ್ವಿ, ಬದುಕಿದೆಯಾ ಬಡ ಜೀವವೇ ಅನ್ಕೊಂಡ್ವಿ. ಆಮೇಲೆ ಜನ್ನಿಗ್ ಫೋನ್ ಮಾಡಿ ಕೇಳಿದ್ರೆ ಜನ್ನಿ ಹೇಳಿದ್ಲು, ನಾನು $300 ಅಲ್ಲ $500 ಕಳಿಸಿದ್ದೆ ಅಂತ. ಅಂದ್ರೆ ಗೊತ್ತಾಯ್ತಲ್ವಾ ನಿಮಗೆ? ಆ ಪೊಲೀಸ್ ಅಧಿಕಾರಿಗಳು $500 ಬಂದಿದ್ರಲ್ಲಿ ತಲಾ $100 ತಮ್ಮ ಜೋಬಿಗೆ ಇಳಿಸ್ಕೊಂಡಿದ್ರು. ಯಾವಾಗ ನಮಗ ಅಪಾಯ ಬರುತ್ತೆ, ಇವ್ರು ಕಳ್ರಲ್ಲ ಅಂತ ಗೊತ್ತಾದ್ರು, ಇನ್ ಇವ್ರನ್ನ ಇಟ್ಕೊಂಡ್ರೆ ಊಟ ತಿಂಡಿ ಕೊಡ್ಬೇಕಲ್ಲ. ನಾಳೆ ಎಂಬಸಿ ಅವ್ರು ಏನಾರು ಕ್ವಶನ್ ಕೇಳಿದ್ರೆ ಉತ್ತರ ಹೇಳ್ಬೇಕಲ್ಲ. ಇಂಡಿಯನ್ ಎಂಬಸಿ ಅವರು ಮತ್ತೇನಾರು ಬಂದ್ರೆ ಈ ಎಂಬಸಿಯಿಂದ ಸಿಕ್ಕಾಕೊಳ್ತೀವಿ ಅಂತ ನಮ್ಮನ್ನು ಕಳಿಸಿದ್ರು. ಅಲ್ಲಿಗೆ ನಾ ಅನ್ಕೊಂಡೆ, ಎಲ್ಲೋದ್ರು ಮನುಷ್ಯನೇ, ಆಸೆ ಬರುಕರೇ ಅಂತ ಹೇಳಿ. ಎಷ್ಟೊತ್ತಾಯ್ತು? ಸರಿ, ಮುಂದಿನ ಭಾಗ ಮಾಡೋಣ. ಈ ಒಂದು ಕಥೆಯನ್ನ ಮುಂದಿನ ಭಾಗದಲ್ಲಿ ಮುಂದುವರಿಸ್ತೀನಿ. ಕಾಂಬೋಡಿಯಾ ಪ್ರವಾಸದ ಕಥೆ ಹೇಗಿತ್ತು ಕೇಳಿ ಅಸಹ್ಯ ಆಯ್ತಾ, ಸಂತೋಷವಾಯ್ತಾ, ಪರಿವರ್ತನೆ ಆಯ್ತಾ, ಅಥವಾ ನೀವು ಹೋದ್ರೆ ಟ್ರಾವೆಲ್ ಹುಷಾರಾಗಿರ್ಬೇಕು ಅಂತ ಗೊತ್ತಾಯ್ತಾ? ಎಲ್ಲ ಯೋಚನೆ ಮಾಡ್ತಾರೆ, ಪ್ರಶ್ನೆಗಳಿಗೆ ಉತ್ತರ ಕಂಡ್ಕೊಳ್ಳಿ. ನೀವು ನನ್ನ ಜಾಗದಲ್ಲಿ ಇದ್ರೆ ಏನು ಮಾಡ್ತಿದ್ರಿ, ನಿಮ್ ಭಾವನೆಗಳೇನು ಅಂತ ಹೇಳಿ ನಮ್ಗೆ ತಿಳಿಸ್ತೀರಾ ಫೋನ್ ನಲ್ಲಿ. ನಿಮ್ಗೆಲ್ಲ ನಂಜನಗೂಡು ವಾಮನ್ ರಮೇಶ್ ಮಾಡೋ ನಮಸ್ಕಾರ.